Jai Hind everyone, Namaskar. ಇವತ್ತಿನ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಸೆಟ್ ಆಫ್ ಕ್ವೆಶನ್ಸ್ ಟಾಪ್ 200 ಕ್ವೆಶನ್ಸ್ ಫಾರ್ SSC GD ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್ ಅದು ನೋಡೋಣ. ಮತ್ತು ಇದು ಕ್ಲಾಸ್ ನಿಮ್ಗೂ ರೈಲ್ವೆ ಮತ್ತು ಎಲ್ಲಾ ಎಕ್ಸಾಮ್ಸ್ಗೆ 100% ಹೆಲ್ಪ್ ಆಗುತ್ತೆ. ಓಕೆ ನೋಡ್ರಿ, ಈ ಮೊದಲ ಕ್ವಶನ್ ಏನಿದೆ ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಚಕ್ರಬಡ್ಡಿ ಪ್ರಶ್ನೆ ಇದೆ RRB and TPC. ಈಗ ನಿಮ್ದು SSC ಕ್ವೆಶನ್ಸ್ ಸ್ಟೂಡೆಂಟ್ಸ್ ಸರ್ ನಮ್ದು ಏನಿದೆ ನೋಡ್ರಿ, ಇಂತಹ ಕ್ವಶನ್ SSC GD 2019, 24, 25 ಅಲ್ಲಿ ಕೇಳ್ಯಾರ. ಸೊ ಲೆಟ್ಸ್ ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಫ್ರಮ್ ಅವರ್ today's first question. ಏನಿದೆ ನೋಡ್ರಿ. Okay, I'll do the class in two languages, English and Kannada. If interest is compounded annually, 25,000 becomes 36,000 in 2 years. The rate of interest ಎಷ್ಟಿದೆ? ನೀವು 25,000 ಜಮಾ ಮಾಡಿರಿ ಬ್ಯಾಂಕ್ ದಲ್ಲಿ, ಎಷ್ಟ್ರಿ? 25,000 ರೂಪಾಯಿ ನೀವು ಬ್ಯಾಂಕ್ ದಲ್ಲಿ ಜಮಾ ಮಾಡಿರಿ. ಅದು ರೂಪಾಯಿ ಎಷ್ಟಾಗುತ್ತೆ ಅಂದ್ರೆ ಇದು ಅಸಲು ಇದೆ, ಪ್ರಿನ್ಸಿಪಲ್. This will become how much, my dear friends? 36,000. Okay, ಇದು ಏನ್ರಿ ಅಮೌಂಟ್. ಎಷ್ಟು ವರ್ಷದಲ್ಲಿ? ಇದು 2 ವರ್ಷದಲ್ಲಿ ಆಗುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಹೇಳ್ಬೇಕು. ಯಾವ್ರಿ? ಚಕ್ರಬಡ್ಡಿ. ಡೈರೆಕ್ಟ್ ಹೇಳ್ತೀನಿ ನಿಮ್ಗೂ. 2 ವರ್ಷದ ಪ್ರಶ್ನೆ ಇದೆ. ಫಸ್ಟ್ ಈ ಎರಡು ಸಂಖ್ಯೆಯ ಅನುಪಾತ ಫೈಂಡ್ ಮಾಡ್ರಿ. ಅನುಪಾತ ರೇಷಿಯೋ ಫೈಂಡ್ ಮಾಡ್ರಿ ಮೈ ಡಿಯರ್ ಫ್ರೆಂಡ್ಸ್. ಸೊ ವಾಟ್ ಇಸ್ ದ ರೇಷಿಯೋ? ಓಕೆ, 25:36. 25:36. ನೌ ಮೈ ಡಿಯರ್ ಫ್ರೆಂಡ್ಸ್ ರಿಮೆಂಬರ್ ಏನ್ರಿ, 2 ವರ್ಷದ ಪ್ರಶ್ನೆ ಇದೆ. 2 ವರ್ಷದ ಪ್ರಶ್ನೆ ಇದೆ ಅಂದ್ರೆ ಏನ್ ಮಾಡ್ಬೇಕು? ಸ್ಕ್ವೇರ್ ರೂಟ್. 3 ವರ್ಷದ ಪ್ರಶ್ನೆ ಇದೆ ಅಂದ್ರೆ ಏನ್ ಮಾಡ್ಬೇಕು? ಕ್ಯೂಬ್ ರೂಟ್. ಅಂಡ್ 4 ವರ್ಷದ ಪ್ರಶ್ನೆ ಇದೆ ಅಂದ್ರೆ fourth root. While finding the rate, when you are finding the R percentage, ಯಾವ ಚಾಪ್ಟರ್? Compound interest. When you are finding the rate percent in compound interest, 2 years ಅಂದ್ರೆ square root. Come on, square root ತಗೋರಿ. Square root of 25 and square root of 36. ಇದು 5, ಇದು ಎಷ್ಟ್ರಿ? 6. 5ರಿಂದ 6 ಎಷ್ಟು ಜಾಸ್ತಿ ಆಗಿದೆ? ನಮ್ದು ಆನ್ಸರ್ 1. ಒಂದಿಲ್ಲ, ಒಂದು ಹೆಚ್ಚಾಗಿದೆ. ಪರ್ಸೆಂಟೇಜ್ ಎಷ್ಟಿದೆ? 1 divided by 5 into 100. 1 by 5 into 100. Answer for the question simplify ಮಾಡ್ರಿ. 20%. 5 ಒಂದ್ಲೆ 5 20. The answer 20%. So ಇಂತಹ ಈಸಿ ಶಾರ್ಟ್ ಟ್ರಿಕ್, ಇದು ಚಕ್ರಬಡ್ಡಿ ಚಾಪ್ಟರ್ ದ ಶಾರ್ಟ್ ಟ್ರಿಕ್. ಎಲ್ಲ ಕ್ವೆಶನ್ಸ್ ಗೆ 100% ಹೆಲ್ಪ್ ಆಗುತ್ತೆ. ಸೊ ಬೇರೆ ಬೇರೆ ವೆರೈಟೀಸ್ ನೋಡೋಣ. 2 ವರ್ಷಕ್ಕೆ ಹೆಂಗ್ರಿ, 3 ವರ್ಷಕ್ಕೆ ಹೆಂಗ್ರಿ, 4 ವರ್ಷಕ್ಕೆ ಹೆಂಗ್ರಿ, ಹಾಫ್ ಇಯರ್ಲಿಗೆ ಏನ್ ಮಾಡ್ಬೇಕು ಅದು ನೋಡೋಣ ಕ್ಲಾಸ್ ಅಲ್ಲಿ. ಡೆಸಿಮಲ್ ಕೊಟ್ಟಾರ ಅಂದ್ರೆ ಏನ್ರಿ, ಫ್ರಾಕ್ಷನ್ಸ್ ಕೊಟ್ಟಾರ ಅಂದ್ರೆ ಏನ್ರಿ, ಎವ್ರಿಥಿಂಗ್ ವಿಲ್ ಡೂ ಇನ್ ಟುಡೇಸ್ ಥಿಂಗ್ಸ್. ಆಫ್ಟರ್ ದಟ್ ಸಮ್ ಮಿಕ್ಸ್ ಕ್ವೆಶನ್ಸ್ ಆಫ್ಟರ್ ಅದರ್ ಚಾಪ್ಟರ್ಸ್. ನೆಕ್ಸ್ಟ್, ಪ್ರತಿ ವರ್ಷಕ್ಕೆ ಯಾವ ಚಕ್ರಬಡ್ಡಿ ದರದಲ್ಲಿ 1,000 ಹಣವು 2 ವರ್ಷಗಳಲ್ಲಿ 1060.9 ಆಗುತ್ತೆ ಡೆಸಿಮಲ್ ಮಂತ್. ಸೇಮ್ ಕ್ವಶನ್ 2 ವರ್ಷದ ಇದೆ. ಸೊ 1,000 ನೀವು ಜಮಾ ಮಾಡಿರಿ ಬ್ಯಾಂಕ್ ದಲ್ಲಿ. 1,000 ಇದು ಎಷ್ಟಾಗುತ್ತೆ? ಇದು ಆಗಿದೆ 1060.9. 1060.9. ಅದೇ ಝೀರೋ ಬಿಡ್ರಿ, ಲಾಸ್ಟ್ ಝೀರೋ ಪಾಯಿಂಟ್ ಆದ ನಂತರ ದಿಸ್ ಝೀರೋ ಇಸ್ ಆಫ್ ನೋ ಯೂಸ್. ಸೊ ಅವಶ್ಯಕತೆ ಇಲ್ಲ, ಜಸ್ಟ್ 0.9. ಸ್ಟೆಪ್ ನಂಬರ್ 1, ಆ ಡೆಸಿಮಲ್ ಅನುಪಾತ್ ಯಾವಾಗೂ ಡೆಸಿಮಲ್ ಇರಬಾರ್ದು. ದೇರ್ ಶುಡ್ ನಾಟ್ ಬಿ ಎನಿ ಡೆಸಿಮಲ್ ಇನ್ ದ ರೇಷಿಯೋ. ಸೊ ಇದು ಕ್ಯಾನ್ಸಲ್ ಮಾಡ್ರಿ. ಸರ್ ಹಿಂಗ್ ಕ್ಯಾನ್ಸಲ್ ಮಾಡ್ಬೇಕು. ಎಸ್, ಇಲ್ಲಿ ಕ್ಯಾನ್ಸಲ್ ಅಂದ್ರೆ ಆ ಕಡೆ 1 0 ಹಾಕಬೇಕು, ಇಲ್ಲಿ 1 0 ಹಚ್ರಿ. ಅರ್ಥ ಆಗಿದೆ ಎವ್ರಿವನ್? ದಿಸ್ ಪಾಯಿಂಟ್ ಹಿಯರ್ 1 0. ಎಸ್, ಅದಾದ ನಂತರ ಏನ್ರಿ, ವಾಟ್ ಡಿಡ್ ಐ ಟೆಲ್ ಯು ನಾವ್? 2 ವರ್ಷದ ಪ್ರಶ್ನೆ. 2 ವರ್ಷದ ಪ್ರಶ್ನೆ ಅಂದ್ರೆ ಡೈರೆಕ್ಟ್ಲಿ ಸ್ಕ್ವೇರ್ ರೂಟ್. ಎಸ್, ಸೊ ಟೇಕ್ ದ ಸ್ಕ್ವೇರ್ ರೂಟ್ ಆಫ್ ದಿಸ್, ಟೇಕ್ ದ ಸ್ಕ್ವೇರ್ ರೂಟ್ ಆಫ್ ದಿಸ್. 10,000 ಸ್ಕ್ವೇರ್ ರೂಟ್ ಎಷ್ಟಿದೆ? 100. ಸ್ಕ್ವೇರ್ ರೂಟ್ ಆಫ್ ದಿಸ್ ಇಸ್ 10609. ದೊಡ್ಡ ಕ್ವಶನ್ ಐತೆ. ಸ್ಕ್ವೇರ್ ರೂಟ್ ಫೈಂಡ್ ಮಾಡ್ರಿ. ಸ್ಕ್ವೇರ್ ರೂಟ್ ಟೆಕ್ನಿಕ್ ನಾನು ನಿಮ್ಗೆ ಬಹಳ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ಒಂದ್ಸಲ ಹೇಳಿ, ಐ ಹೋಪ್ ಎವ್ರಿ ಒನ್ ನೋಸ್ ಇಟ್. ಓಕೆ, 3 3s are 9, 7 7s are 49. 2 ಸಂಖ್ಯೆ ಕ್ಯಾನ್ಸಲ್. ಈ ಸಂಖ್ಯೆಗಿಂತ ಮೊದಲು ಯಾವ್ರಿ? 100. 100 ಅಂದ್ರೆ ಯಾವ್ರಿ? 10. ಸೊ 10 into 11 110. ಸಣ್ಣ ಸಂಖ್ಯೆ ಸಣ್ಣ 103. ಏನ್ರಿ? ಸ್ಕ್ವೇರ್ ರೂಟ್ ಆಫ್ ದಿಸ್. ಸ್ಕ್ವೇರ್ ರೂಟ್ ಆಫ್ ದಿಸ್ ನಂಬರ್ ಇಸ್ 103. ಇಫ್ ಯು ಹ್ಯಾವ್ ನಾಟ್ ಪ್ರಾಕ್ಟೀಸ್, ಇದು ಮೆಥಡ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಬಿಕಾಸ್ ವೆರಿ ಇಂಪಾರ್ಟೆಂಟ್ ವೈಲ್ ಫೈಂಡಿಂಗ್ ದ ಸ್ಕ್ವೇರ್ ರೂಟ್. ಇದು ಸ್ಕ್ವೇರ್ ರೂಟ್ ಟೆಕ್ನಿಕ್ ನಿಮ್ಗೆ 100ರಿಂದ 103 ಸರ್ 3 ಹೆಚ್ಚಾಗಿದೆ. 3 upon 100 into 100. So 100 cancel. Answer for the question 3%. 3% per annum. That's our answer for this question. I hope everyone is understanding. ಈ ರೀತಿ ನೀವು ಇದು ಮಾಡಿ. Okay, so difference divided. ಸ್ವಲ್ಪ ಸಿಂಪ್ಲಿಫೈ ಆಗಿದೆ ಅಂದ್ರೆ ಏನ್ ಮಾಡ್ರಿ, ಸ್ವಲ್ಪ ಸಿಂಪ್ಲಿಫಿಕೇಶನ್. ರೇಷಿಯೋ ಅಂದ್ರೆ ಸ್ವಲ್ಪ ಸಿಂಪ್ಲಿಫೈಡ್ ಮಾಡಬೇಕು. ಬಟ್ ಯಾಕೆ ಮಾಡಿಲ್ಲ ಅನ್ನೋ ಗೊತ್ತಿದೆ? ಬಿಕಾಸ್ ದಿಸ್ ನಂಬರ್ ಇಸ್ ನಾಟ್ ಡಿವಿಸಿಬಲ್ ಬೈ 2. ಇದು ಡಿವಿಸಿಬಲ್ 2ರಿಂದ ಆಗಂಗಿಲ್ಲ. ಅದಕ್ಕಾಗಿ ವಾಟ್ ಐ ಹ್ಯಾವ್ ಡನ್, ಡೈರೆಕ್ಟ್ಲಿ ಸ್ಕ್ವೇರ್ ರೂಟ್ ನೀವು ಫೈಂಡ್ ಮಾಡಬೇಕು. ಮುಂದಿನ ಕ್ವಶನ್ ನೋಡೋಣ. ಅವರ್ SSC GD 2019 ಪ್ರಶ್ನೆ ಏನಿದೆ ಇದು? ವಾರ್ಷಿಕ ಚಕ್ರಬಡ್ಡಿ ದರದಲ್ಲಿ 10,500 2 ವರ್ಷಗಳಲ್ಲಿ ಎಷ್ಟಾಗುತ್ತೆ?
17,745 ಆಗುತ್ತದೆ. ಓಕೆ, ಸೊ ಸೇಮ್ ಪ್ರೊಸೆಸ್ 10,500 10,500 ಮತ್ತು ಇಲ್ಲಿ ಎಷ್ಟು 17,745 ಎಷ್ಟು ವರ್ಷದಲ್ಲಿ 2 ವರ್ಷದಲ್ಲಿ ಸೇಮ್ ಪ್ರೊಸೆಸ್. ಸೊ ವಾಟ್ ಡಿಡ್ ಐ ಟೆಲ್ ಯು ಮೈ ಡಿಯರ್ ಫ್ರೆಂಡ್ಸ್, 2 ವರ್ಷದ ಪ್ರಶ್ನೆ ಅಂದ್ರೆ ಸ್ಕ್ವೇರ್ ರೂಟ್. 2 years question means you have to do square root. Come on everyone, square root of this, square root of this. Oh, ಇಷ್ಟು ದೊಡ್ಡ ಸಂಖ್ಯೆ ಸ್ಕ್ವೇರ್ ರೂಟ್ ಡೈರೆಕ್ಟ್ಲಿ ವಿ ಕ್ಯಾನಾಟ್ ಬಿ ಶೂರ್. ಸ್ಟೆಪ್ ನಂಬರ್ 1 ಏನ್ ಮಾಡಬೇಕು ನೋಡ್ರಿ, ಡೈರೆಕ್ಟ್ಲಿ ಡೋಂಟ್ ಟೇಕ್ ದ ಸ್ಕ್ವೇರ್ ರೂಟ್. ಇಲ್ಲಿ ಪ್ರಿನ್ಸಿಪಲ್ ಹಚ್ಚಿರಿ, ದಿಸ್ ಇಸ್ ಅಮೌಂಟ್, ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ರಿ. ಫಸ್ಟ್ ಡೂ ದ ಸಿಂಪ್ಲಿಫಿಕೇಶನ್. ಯಾವ ಸಂಖ್ಯೆಯಿಂದ? 2ರಿಂದ ಮಾಡೋಣ. ಲೆಟ್ಸ್ ಕ್ಯಾನ್ಸಲ್ ಬೈ 2 ಟೇಬಲ್. ಕಮ್ ಆನ್, 2 5s are 10, 2 2s are 4, 2 7s are 14, 2 0s are 0, 2 8s are 16. okay, 1 7 4 5 ಇದೆ ಇದು. ಓಕೆ ಓಕೆ, ಇದು ನೋಡಿಲ್ಲ ನಾನು, 1 minute. ಸಾರಿ, ನೋಡ್ರಿ ಇಲ್ಲಿ 10,500 10,500 ಆಮೇಲೆ ಇದೆ 17,745 17,745. so let's cancel by 5 table. Let's cancel by 5 table. 5 2s are 5 1s are 0s are 0s are 5 3s are 15, 5 5s are 25, 5 4s are 20. ಡೈರೆಕ್ಟ್ಲಿ ಡೋಂಟ್ ಟೇಕ್ ದ ಸ್ಕ್ವೇರ್ ರೂಟ್. ಡೈರೆಕ್ಟ್ಲಿ ಸ್ಕ್ವೇರ್ ರೂಟ್ ಅಲ್ಲಿಂದ ಇದು ಮಾಡಬೇಡ. ಯಾವ ಮಗ್ಗಿಂದ ಇದು ಕ್ಯಾನ್ಸಲ್ ಆಗುತ್ತೆ? ಓಕೆ, 21 ಅಂದ್ರೆ 3ರಿಂದ ಆಗುತ್ತೆನಾ? ಸೊ ಎಸ್, ಇದು ಚಾನ್ಸಸ್ ಇದೆ 3ರಿಂದ ಹೋಗೋದು ಚಾನ್ಸಸ್ ಇದೆ. ನೋಡ್ರಿ 3ರಿಂದ ಮಾಡ್ರಿ. 3 7s are 21 0 0, 3 1s are 3 1s are 3 8s are 24, 3 3s are. ಅದಾದ ನಂತರ ಇದು 7 7 ಮಗ್ಗಿ 7ರಿಂದ ಡಿವೈಡ್ ಮಾಡ್ರಿ. 7 1s are 7 0 0, 7 1s are 7, 7 6 are 42, 7 9s are 63. ಸ್ಟಾಪ್. ಯಾಕ್ರಿ ಸ್ಟಾಪ್? ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಇದು ಪೂರ್ಣ perfect square. This is, my dear friends, perfect square. Perfect square means stop. Now what I told you, 2 ವರ್ಷದ question ಅಂದ್ರೆ square root. 2 years question means square root. Square root of this 10 and square root of this is 13. 10ರಿಂದ 13 ಸರ್ 3 ಜಾಸ್ತಿ ಆಗಿದೆ. 3 divided by ಏನ್ರಿ 10 ಮಾಡಬೇಕು. 3 divided by 10 into 100. This is 3. ಇದು ಏನಿದೆ? ಇದು 3 ಇದೆ. ಓಕೆ, 3. ಸೊ 0 0 ಕ್ಯಾನ್ಸಲ್. 3 into 10 ಇದು 3 ಇದೆ. 3 into 10 ಎಷ್ಟು ಸರ್? 30%. ಇದೇ ನಮ್ದು ಆನ್ಸರ್, ಆಪ್ಷನ್ ನಂಬರ್ ಸಿ. ಸೊ ನೋಡ್ರಿ, ಸೊ ಐ ವಿಲ್ ಕವರ್ ಇದು ಕ್ಲಾಸ್ ಆದ ನಂತರ ನಿಮಗೂ ಹೇಳ್ತೇನೆ ನಾನು ಏನ್ರಿ, ರೇಟ್ ಫೈಂಡ್ ಮಾಡಿದ ಯಾವುದೇ ಕ್ವಶನ್ ನೀವು ಎಕ್ಸಾಮ್ದಲ್ಲಿ 100% ಎಲ್ಲ ನಿಮ್ದು ಬೇಸಿಕ್ ಕ್ವಶನ್ಸ್ ಅದು ಹೇಳ್ತೇನೆ ನಿಮಗೂ. ವಾಟ್ ವಿ ಹ್ಯಾವ್ ಟು ಡೂ ದ್ಯಾಟ್ ವಿಲ್ ಕವರ್ ಇನ್ ಟುಡೇಸ್ ಕ್ಲಾಸ್. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವಶನ್. One amount becomes 4900 in 3 years and 6400 in 5 years. ಈಗ ಪ್ರಶ್ನೆ ಏನು ಕೊಟ್ಟಾರ? ಪ್ರಿನ್ಸಿಪಲ್ ನೀವು ಬ್ಯಾಂಕ್ ದಲ್ಲಿ ಜಮಾ ಮಾಡಿರಿ. ಯು ಹ್ಯಾವ್ ಡಿಪಾಸಿಟೆಡ್ ಪ್ರಿನ್ಸಿಪಲ್ ಇನ್ ದ ಬ್ಯಾಂಕ್. ಇದು 3 ವರ್ಷದಲ್ಲಿ ಎಷ್ಟಾಗಿದೆ? 4900 ಆಗಿದೆ. ಮತ್ತು 5 ವರ್ಷದಲ್ಲಿ ಎಷ್ಟಾಗಿದೆ? 6400 in 5 years. ಸೊ 3 ವರ್ಷ ಆದ ನಂತರ 5 ವರ್ಷ ಅಂದ್ರೆ ಬರೀ ಓನ್ಲಿ 2 years ಆರ್ ರಿಮೈನಿಂಗ್ ಮಾಡಿರಿ. ಎಷ್ಟ್ರಿ? 2 years. 3 ಮತ್ತು 2 5 ವರ್ಷ. ನೋಡ್ರಿ 3 ವರ್ಷದಲ್ಲಿ ಇಷ್ಟು, 5 ವರ್ಷದಲ್ಲಿ ಇಷ್ಟಿದೆ. ಸೊ ದ್ಯಾಟ್ಸ್ ಈ ಚಕ್ರಬಡ್ಡಿಯಲ್ಲಿ ಏನಾಗುತ್ತೆ? ಈ ಅಮೌಂಟ್ಗೆ ಈ ಅಮೌಂಟ್ ಪ್ರಿನ್ಸಿಪಲ್. ಓಕೆ, ಸೊ ಫಾರ್ ದಿಸ್ ಅಮೌಂಟ್ ವಿಲ್ ಆಕ್ಟ್ ಆಸ್ ಪ್ರಿನ್ಸಿಪಲ್. ಇದು ಅಮೌಂಟ್ ಅಂದ್ರೆ ದಿಸ್ ಇಸ್ ಪ್ರಿನ್ಸಿಪಲ್. This is amount andre this is principal. So ಏನ್ ಮಾಡ್ರಿ, take this as amount. ಇದು amount ತಗೋರಿ and this as principal. Come on everyone, let's write principal amount. Principal ಎಷ್ಟಿದೆ? 4900 ಅಮೌಂಟ್ ಎಷ್ಟಾಗಿದೆ? ಇದು 6400. ಎಷ್ಟು ವರ್ಷದ ಪ್ರಶ್ನೆ? 5 ವರ್ಷ ಇಲ್ಲ. ಇಲ್ಲಿಂದ ಇಲ್ಲಿ ಎಷ್ಟು ವರ್ಷ ಇದೆ? 2 ವರ್ಷ. ಈ ರೊಕ್ಕ ಬ್ಯಾಂಕ್ ದಲ್ಲಿ ನೀವು ಜಮಾ ಮಾಡಿರಿ. ಇದಕ್ಕಿಂತ ಮುಂದೆ 2 ವರ್ಷದಲ್ಲಿ ಎಷ್ಟಾಗಿದೆ? ಸೊ ಅದಕ್ಕಾಗಿ 2 ವರ್ಷ ಸಮಯ, 2 ವರ್ಷ ಅವಧಿ. 2 ವರ್ಷದ ಅವಧಿ ಅಂದ್ರೆ ಸ್ಕ್ವೇರ್ ರೂಟ್ ತಗೋಬೇಕು. ಸೊ ಏನ್ ತಗೋಬೇಕು? ಸ್ಕ್ವೇರ್ ರೂಟ್. ಹೌ ಟು ಟೇಕ್ ಸ್ಕ್ವೇರ್ ರೂಟ್ ಆಫ್ ದಿಸ್ ನಂಬರ್? ಸ್ಕ್ವೇರ್ ರೂಟ್. ಬೇಕಾದ 1 ಸ್ಟೆಪ್ ನೀವು ಸಿಂಪ್ಲಿಫೈ ಮಾಡ್ರಿ. ಇದಕ್ಕಿಂತ ಮುಂದೆ ಏನ್ ಮಾಡ್ರಿ? ಬಿಫೋರ್ ದಿಸ್ ಮುಂಚೆ ಏನ್ ಮಾಡ್ಬೇಕು? ಸ್ವಲ್ಪ ರೇಷಿಯೋ ಈಸಿ ಆಗುತ್ತೆ ಕ್ವಶನ್. 0 0 ಕ್ಯಾನ್ಸಲ್. ನಾವು ಸ್ಕ್ವೇರ್ ರೂಟ್ ಆಫ್ 49 ಅಂಡ್ ಸ್ಕ್ವೇರ್ ರೂಟ್ ಆಫ್ 64 ಇದು ನೀವು ಫೈಂಡ್ ಮಾಡಬೇಕು. ಇದು 7 ಅಂಡ್ ದಿಸ್ ಇಸ್ 8. ಎಲ್ಲರಿಗೆ ಗೊತ್ತಿದೆ +1 ಆಗಿದೆ. 1 ಡಿವೈಡೆಡ್ ಬೈ ಹಿಂದಿನ ಸಂಖ್ಯೆ 7. 1/7 into 100 means 14. 2/7. ಆಪ್ಷನ್ ನಂಬರ್ B
ಈ ಆನ್ಸರ್ ಬರುತ್ತೆ. 1/7 ಮೀನ್ಸ್ 14.28%. ಇದೇ ನಮ್ದು ಸೊ ದ್ಯಾಟ್ಸ್ ದ ಆನ್ಸರ್ ಬರುತ್ತೆ. ಈಗ ನೋಡ್ರಿ ಹೇಳ್ತೀನಿ, ಇನ್ನೊಂದು ಕ್ವಶನ್ ಹೇಳ್ತೀನಿ. 3 ವರ್ಷ ಆದ ನಂತರ ಇಷ್ಟಾಗಿದೆ ಹಿಂಗ್ ಜಗಬೇಕು ನಾ. ಇಷ್ಟು ನೀವು SSC GD ಹೋಗಾದ್ರಿ, ನೀವು ಪೊಲೀಸ್ ಅಪ್ಕಮಿಂಗ್ ಪೊಲೀಸ್ ನಿಮಗೂ ಗೊತ್ತಿರಬೇಕು ಸೈಲೆಂಟ್ ಅಲ್ಲಿ ಹೆಂಗ ಬರ್ಬೇಕು. ಏನ್ರಿ ಹೆಂಗ ಪೊಲೀಸ್ ಆಗ್ತೀರಿ? ನೋಡ್ರಿ 3 ವರ್ಷದಲ್ಲಿ ಇಷ್ಟಾಗಿದೆ, 6 ವರ್ಷದಲ್ಲಿ ಸ್ವಲ್ಪ ಸಮ್ ಅಮೌಂಟ್. ಸೊ 6 ವರ್ಷ ಅಂದ್ರೆ ಇಲ್ಲಿಂದ ಇಲ್ಲೇ 3 ವರ್ಷ, ಮತ್ತು 3 ವರ್ಷ ಗ್ಯಾಪ್ ಇದೆ. ಸಪೋಸ್ ದೇರ್ ಇಸ್ ಅ ಗ್ಯಾಪ್ ಆಫ್ 3 years, ಯು ಹ್ಯಾವ್ ಟು ಟೇಕ್ ಕ್ಯೂಬ್ ರೂಟ್. ಸಪೋಸ್ ಇಲ್ಲಿಂದ ಇಲ್ಲೇ ಗ್ಯಾಪ್ 4 ವರ್ಷ ಇದೆ, ಯು ಹ್ಯಾವ್ ಟು ಟೇಕ್ 4th root. That also you have to remember. ಮುಂದಿನ ಕ್ವಶನ್ ನೋಡೋಣ. ನೋಡ್ರಿ, ದಿಸ್ ಇಸ್ ಮೈ ಡಿಯರ್ ಫ್ರೆಂಡ್ಸ್ 3 years ಕ್ವಶನ್. 3 years ಕ್ವಶನ್, 3 ವರ್ಷದ ಪ್ರಶ್ನೆ ಇದೆ, ಮತ್ತು ಸ್ವಲ್ಪ ಕ್ವಶನ್ ಹಿಂಗ ಕೊಟ್ಟಾರ ಅನುಪಾತದಲ್ಲಿ. ನೋಡ್ರಿ ಏನಿದೆ, ಒಂದು ಮತ್ತು 3 ವರ್ಷಗಳಲ್ಲಿ ಎಷ್ಟು ಆಗುತ್ತದೆ? ಎಷ್ಟು? 64/27 ಟೈಮ್ಸ್ ಆಗುತ್ತದೆ. ಎಷ್ಟು ಪಟ್ಟ ಆಗುತ್ತದೆ? ಇಷ್ಟು ಪಟ್ಟ ಆಗುತ್ತದೆ. ವಾರ್ಷಿಕ ಬಡ್ಡಿ ದರ ಎಷ್ಟಿದೆ? ಆಗುತ್ತದೆ. ಸೊ ಅಗೇನ್ ಸೇಮ್ ಪ್ರಿನ್ಸಿಪಲ್ ಅಮೌಂಟ್. ಆಗುತ್ತದೆ ಅಂದ್ರೆ ದೊಡ್ಡ ಸಂಖ್ಯೆ ಈ ಕಡೆ ಏನ್ರಿ 64, ಸಣ್ಣ ಸಂಖ್ಯೆ ಈ ಕಡೆ. ಬ್ಯಾಂಕ್ ದಲ್ಲಿ ನೀವು ಜಮಾ ಮಾಡಿರಿ 27, 3 ವರ್ಷ ನಂತರ ನಿಮ್ಗೂ ಎಷ್ಟು ಕೊಡ್ತಾರೆ? 64. ರೇಷೋ ಆಗಂಗಿಲ್ಲ, ಡೈರೆಕ್ಟ್ 3 ವರ್ಷದ ಪ್ರಶ್ನೆ ಏನ್ ಮಾಡಬೇಕು? ಕ್ಯೂಬ್ ರೂಟ್. ಸೊ ಫಾರ್ 3 years ಯು ಹ್ಯಾವ್ ಟು ಟೇಕ್ ನಾಟ್ ಸ್ಕ್ವೇರ್ ರೂಟ್, ಬಟ್ ಯು ಹ್ಯಾವ್ ಟು ಟೇಕ್ ಕ್ಯೂಬ್ ರೂಟ್. ಕ್ಯೂಬ್ ರೂಟ್ ಎಷ್ಟಿದೆ? 3. ಕ್ಯೂಬ್ ರೂಟ್ ಎಷ್ಟಿದೆ? 4. 3 ಇಂದ 4 ಎಷ್ಟು ಜಾಸ್ತಿ ಆಗಿದೆ? 1. 1 ಡಿವೈಡೆಡ್ ಬೈ 3 ಇಂಟು 100. 1/3 ಇಂಟು 100 ಅಂದ್ರೆ ನಮ್ದು ಆನ್ಸರ್ 33.33%. ಎಷ್ಟು ಸರ್? 33.33%. ಇದೇ ನಮ್ದು ಆನ್ಸರ್. That's our answer. So 3 years ಅಂದ್ರೆ this you have. I hope everyone is understanding. ಏನಿದೆ ಪ್ರಶ್ನೆ? 625/256 ಟೈಮ್ಸ್ ಇನ್ 4. ನಾನು ನಿಮ್ಗೆ ಈಗ ಹೇಳಿ ನೋಡ್ರಿ, ಯಾವಾಗೂ ಇಂತಹ ಕೊಡ್ತಾರೆ. ದೊಡ್ಡ ಸಂಖ್ಯೆ ಅಂದ್ರೆ ಅಮೌಂಟ್, ದೊಡ್ಡ ಸಂಖ್ಯೆ 625 ಅಂದ್ರೆ ನಮ್ದು ಅಮೌಂಟ್, ಸಣ್ಣ ಸಂಖ್ಯೆ ಅಂದ್ರೆ ಪ್ರಿನ್ಸಿಪಲ್ ಅಸಲು. ಓಕೆ, ಸಣ್ಣ ಸಂಖ್ಯೆ ಅಂದ್ರೆ ಪ್ರಿನ್ಸಿಪಲ್. ಎಷ್ಟು ಸರ್? 256. ಎಷ್ಟು ವರ್ಷದ ಪ್ರಶ್ನೆ ಇದೆ? ಈ ಪ್ರಶ್ನೆ ಇದೆ 4 ವರ್ಷ. ಈಗ 4 ವರ್ಷ ಪ್ರಶ್ನೆಗೆ ಸರ್ ಏನ್ ಫೈಂಡ್ ಮಾಡಬೇಕು? 4th root. 4th root ಹಚ್ಚಬೇಕು. ಇಲ್ಲಿ ಒಂದು 4th root ಹಚ್ಚ್ರಿ, ಇಲ್ಲಿ ಒಂದು 4th root ಹಚ್ಚಬೇಕು. 4 4th root. ನಿಮ್ದು ಕ್ವಶನ್ ಸರ್ 4th root ಹೆಂಗ್ ಫೈಂಡ್ ಮಾಡ್ತೀರಿ? ಸಿಂಪಲ್ ಇದೆ. 4th root ಹೆಂಗ್ ಫೈಂಡ್ ಮಾಡ್ಬೇಕು ಸಂತು? 4th root ಹೆಂಗ್ ಫೈಂಡ್ ಮಾಡ್ಬೇಕು? ಗೊತ್ತಿಲ್ಲ. ಏನು ಗೊತ್ತಿಲ್ಲ, ನೀವು ಹಿಂಗ್ ಮಾಡ್ತೀರಿ ನೋಡ್ರಿ. 4th root ಅಂದ್ರೆ 2 ಸಲ ಸ್ಕ್ವೇರ್ ರೂಟ್ ಫೈಂಡ್ ಮಾಡ್ಬೇಕು. ಏನ್ ಮಾಡ್ಬೇಕು? 2 times ಸ್ಕ್ವೇರ್ ರೂಟ್. 4th root ಮೀನ್ಸ್ 2 ಸಲ ಸ್ಕ್ವೇರ್ ರೂಟ್ ಕಂಟಿನ್ಯೂಸ್ಲಿ. ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ 256 ಎಷ್ಟಿದೆ? 256ದ ಸ್ಕ್ವೇರ್ ರೂಟ್ ಎಷ್ಟ್ರಿ? ಎಷ್ಟು? 16, 16. ಮತ್ತು 16 ಸಂಖ್ಯೆಯ ಸ್ಕ್ವೇರ್ ರೂಟ್ ಎಷ್ಟು? 4. You have to take square root 2 times. Square root of 256 16. Square root of 16 is 4. Square root of 625 ಎಷ್ಟು? 25. 25 ಸಂಖ್ಯೆಯ ಸ್ಕ್ವೇರ್ ರೂಟ್ ಎಷ್ಟು? 5. 4 ರಿಂದ 5 ಸರ್ ಎಷ್ಟು ಜಾಸ್ತಿ ಆಗಿದೆ? 1. 1 divided by 4 is 100. So our answer is 25%. 1/4 ಅಂದ್ರೆ 25%. This is our answer for the question. Okay. I told you, ಇದು ಕ್ಲಾಸ್ ಆದ ನಂತರ ರೇಟ್ ಪರ್ಸೆಂಟೇಜ್, ಕಂಪೌಂಡ್ ಇಂಟ್ರೆಸ್ಟ್ ಯಾವುದೇ ಪ್ರಶ್ನೆ ನೀವು ಎಲ್ಲ ಕ್ವಶನ್ಸ್. ಓಕೆ, ಅಗೇನ್ ಸಮಥಿಂಗ್ ವಿಚ್ ಐ ಹ್ಯಾವ್ ಲೆಫ್ಟ್ ದಟ್ ಆಲ್ಸೋ ಐ ವಿಲ್. ಮತ್ತೆ ಇನ್ನೊಂದು ನಮ್ದು ಹೊಸ ಬ್ಯಾಚಸ್ ಇಲ್ಲಿ 16th March 2026 ಅಂದ್ರೆ ಈ ತಿಂಗಳಲ್ಲಿ ಅಂದ್ರೆ ಮಾರ್ಚ್ದಲ್ಲಿ ಈ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತದೆ. ಓಕೆ, ಸೊ ನಮ್ದು ಯಾವ ಬ್ಯಾಚ್? ಅಗ್ನಿವೀರ್ ಒಂದು ಸೆಪರೇಟ್ ಕ್ಲಾಸ್, ಅಗ್ನಿವೀರ್ ಮತ್ತು RRB BSF ದ ಒಂದು ಬ್ಯಾಚ್ ಅದು ಸ್ಟಾರ್ಟ್. BSF ಟ್ರೇಡ್ಮನ್, BSF ಹೆಡ್ ಕಾನ್ಸ್ಟೇಬಲ್, BSF ಅಗೇನ್ ಟೆಕ್ನಿಕಲ್ ಪೋಸ್ಟ್ ಅದು ಕ್ಲಾಸ್. ಸೆಪರೇಟ್ ಕ್ಲಾಸಸ್ ಅಗ್ನಿವೀರ್ ಮತ್ತು ಅದು ಮಿಕ್ಸ್ ಮಾಡಂಗಿಲ್ಲ. ಯಾಕಂದ್ರೆ ಅಗ್ನಿವೀರ್ ಅಂದ್ರೆ ಈಸಿ ಲೆವೆಲ್ ಇರುತ್ತೆ. ಅಗೇನ್ ಅಗ್ನಿವೀರ್ ಅಂದ್ರೆ ದಿಸ್ ಟೈಮ್ ಏಜ್ ಇಸ್ ಆಲ್ಸೋ ಇನ್ಕ್ರೀಸ್ಡ್. ಯು ಹ್ಯಾವ್ ಟು ಟೇಕ್ ಎವ್ರಿ ಒನ್ ಅಪ್ಲೈ ಮಾಡ್ರಿ. ಮತ್ತು ನಿಮ್ ಅಗ್ನಿವೀರ್ ಸ್ಟೂಡೆಂಟ್ಗೆ ಅಂದ್ರೆ ದೇರ್ ಇಸ್ ರಿಸರ್ವೇಶನ್ ಆಲ್ರೆಡಿ. BSF CISF ಅವರು ಅನೌನ್ಸ್ಮೆಂಟ್ ಆಲ್ರೆಡಿ ಮಾಡ್ಯಾರ. ಅಂದ್ರೆ ಏನ್ರಿ 10% ಎವ್ರಿ ಇಯರ್ ಸೀಟ್ಸ್
ಅಗ್ನಿವೀರ್ಗೆ ಕೊಡೋದು ಅವರು ದೇ ಹ್ಯಾವ್ ಪ್ರಾಮಿಸ್ಡ್ 10%. ಇದೇ ರೀತಿ ಸ್ಟೇಟ್ ಗವರ್ಮೆಂಟ್, ಸ್ಟೇಟ್ ಪೊಲೀಸ್ ಆಲ್ಸೋ ದೇ ವಿಲ್ ಬಿ 100% ಇನ್ ದ ಫ್ಯೂಚರ್ ದೇ ವಿಲ್ ಬಿ ಅನೌನ್ಸಿಂಗ್ ರಿಸರ್ವೇಶನ್ ಫಾರ್ ಅಗ್ನಿವೀರ್ ಸ್ಟೂಡೆಂಟ್ಸ್. ಸೊ ನಿಮಗೂ ಅಲ್ಲಿ 100% ಹೆಲ್ಪ್ ಆಗುತ್ತೆ. ಮತ್ತು ರೈಲ್ವೆ ಅಂಡ್ BSF ಈ ವರ್ಷ ಅಂದ್ರೆ ರೈಲ್ವೆದ ಬಹಳ ಬೆಸ್ಟ್ ವರ್ಷ. ನೀವು ಈ ಲಾಸ್ಟ್ ಈ 5 ವರ್ಷದಲ್ಲಿ ನೋಡ್ರಿ ಬೇಕಾದ ಆಫ್ಟರ್ 2019, okay, RRB Group D, now these are 22,000 plus vacancies. RRB Railway Group D ದಲ್ಲಿ RRB Group D ಇದಲ್ಲಿ 22,000 ವ್ಯಾಕೆನ್ಸಿ ಬಂದಿದೆ. ಓಕೆ, ಲಾಸ್ಟ್ ಡೇಟ್ ಟು ಅಪ್ಲೈ ಅಂದ್ರೆ 2 ಮಾರ್ಚ್ ಇದೆ, 2 ಮಾರ್ಚ್. ಅದಕ್ಕಿಂತ ಮುಂದೆ ಬಿಫೋರ್ ದ್ಯಾಟ್ ಏನ್ ಮಾಡ್ಬೇಕು, ನೀವು ಅಪ್ಲೈ ಮಾಡ್ಬೇಕು. ಬರೀ SSC GD ಡೋಂಟ್ ಡೂ ದ್ಯಾಟ್. ಓಕೆ, ಓನ್ಲಿ ನಮ್ದು ಬರೀ SSC GD ಏನಿಲ್ಲ, ನಿಮ್ದು SSC GD ಸಿಲೆಬಸ್ ಏನಿದೆ ಅದೇ ನಿಮ್ದು ಕ್ವಶನ್, ಸೇಮ್ ಮ್ಯಾಥ್ಸ್ ಕ್ವಶನ್ಸ್ RRB Group D NTPC ದಲ್ಲಿ ಕೇಳ್ತಾರೆ. ಸೊ 100% ಟೇಕ್ ಯೂಸ್ ಆಫ್ ದ್ಯಾಟ್. ಬರೀ 10th ಬೇಕು, ಮತ್ತೇನು ಅವಶ್ಯಕತೆ ಇಲ್ಲ, ಮತ್ತು ಹೈಟ್ ಅವಶ್ಯಕತೆ ಇಲ್ಲ, ರನ್ನಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ, 1000 ಮೀಟರ್ ಅಷ್ಟು ಬಾಯ್ಸ್ ಗರ್ಲ್ಸ್ಗೆ, ಮತ್ತು ಬರೀ ವಾಕಿಂಗ್ ಇದೆ, ಏನ್ರಿ 35 kg ಲಿಫ್ಟ್ ಮಾಡಬೇಕು, 100 ಮೀಟರ್ ಹೋಗಬೇಕು. ಇಷ್ಟು ಈಸಿ ಎಕ್ಸಾಮ್ RRB Group D. ನೀವು 4 ತಿಂಗಳು ಮಿನಿಮಮ್ ಇದೆ ನಿಮ್ದು ಎಕ್ಸಾಮ್ಗಿಂತ ಮೊದಲು. ಓಕೆ, ಓನ್ಲಿ 100 ರೂಪೀಸ್ ಫೀಸ್, 500 ರೂಪಾಯಿ ಈಗ ಕಟ್ಟಬೇಕು. ಬಟ್ ಯಾವಾಗ ನೀವು ಪೇಪರ್ ಕೊಡ್ತೀರಿ ಇದು 400 ರೂಪಾಯಿ ನಿಮ್ದು ಬ್ಯಾಂಕ್ ದಲ್ಲಿ ಮತ್ತೆ ರಿಫಂಡ್ ಮಾಡ್ತಾರೆ. ಓನ್ಲಿ 100 ರೂಪೀಸ್ ಅದಕ್ಕಾಗಿ ಫೀಸ್ ಇದೆ. ಸೊ ಎಲ್ಲರೂ ಬಾಯ್ಸ್ ಅಂಡ್ ಗರ್ಲ್ಸ್ 100%. ಯಾಕ್ರಿ, ಇಟ್ ಈಸ್ ಬೆಸ್ಟ್ ನಿಮ್ದು ಕರ್ನಾಟಕದಲ್ಲಿ. ಅಂಡ್ ದಟ್ ವರ್ಕಿಂಗ್ ಜಾಸ್ತಿ ಇರೋದಿಲ್ಲ, 3-4 ಗಂಟೆ, ಮತ್ತು ಪ್ರಮೋಷನ್ ಚಾನ್ಸಸ್ ಚಲೋ ಇದೆ. ನಂದು ಫ್ರೆಂಡ್ ಹೇಳ್ತೀನಿ ನಿಮ್ಗೂ, ನಂದು ಕ್ಲಾಸ್ಮೇಟ್ ಇಂಜಿನಿಯರ್ ಸ್ಟೂಡೆಂಟ್, ಅವರು RRB Group D 2019 ದಲ್ಲಿ ಕ್ಲಿಯರ್ ಮಾಡಿ ನಾವು ಡಿಪಾರ್ಟ್ಮೆಂಟಲ್ ಪ್ರಮೋಷನ್ ತಗೊಂಡು ಹಿ ಬಿಕೇಮ್ ಟ್ರೈನ್ ಮ್ಯಾನೇಜರ್ ವಿದಿನ್ ಸಮ್ ಟೈಮ್. ನೀವು ಬರೀ ಎಂಟ್ರಿ ಮಾಡ್ರಿ, ಬರೀ 1 ಮಂತ್ ದಲ್ಲಿ ಬೇಕಾದ ಒಂದು ವ್ಯಾಕೆನ್ಸಿ ಬಂದಿದೆ ಯಾವ ಡಿಪಾರ್ಟ್ಮೆಂಟಲ್, ಡೈರೆಕ್ಟ್ಲಿ ಸೀನಿಯರ್ ಪೋಸ್ಟ್ಗೆ ಯು ಕ್ಯಾನ್ ಗೋ. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ರೈಲ್ವೆ ಎಕ್ಸಾಮಿನೇಷನ್. ಮತ್ತು ಬರೋದ ಟೈಮಿಂಗ್ NTPC ಅಗೇನ್ ಬೇರೆ ಬೇರೆದಲ್ಲಿ ಹೈಯರ್ ವೇಕೆನ್ಸೀಸ್ ಆರ್ ಎಕ್ಸ್ಪೆಕ್ಟೆಡ್. ಸೊ ಒಂದೇ ಅಭ್ಯಾಸ ನೀವು ಎಲ್ಲ ಎಕ್ಸಾಮ್ಸ್ SSC RRB ಮತ್ತು ಟ್ರೇಡ್ಸ್ಮನ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಟೇಕ್ ಯೂಸ್ ಆಫ್ ದಿಸ್. ಅಗ್ನಿವೀರ್ ಆಲ್ಸೋ ಅಗೇನ್ ಐ ಆಮ್ ಟೆಲಿಂಗ್ ಮೆನಿ ಮೋರ್ ವ್ಯಾಕೆನ್ಸೀಸ್ ಈ ವರ್ಷದಲ್ಲಿ ಅಗೇನ್ ದೇ ಆರ್ ರಿಕ್ರೂಟಿಂಗ್. ಸೊ ಅಗ್ನಿವೀರ್ ನಿಮ್ದು ಏಜ್ ಇದೆ ಅಂದ್ರೆ ಅಗ್ನಿವೀರು ಫಿಲ್ ಮಾಡ್ರಿ, ರೈಲ್ವೆ ಫಿಲ್ ಮಾಡ್ರಿ, ಎರಡೂ ಎಕ್ಸಾಮ್ಸ್ ನೀವು ಕೊಡಬೇಕು. ಡೋಂಟ್ ಲೀವ್ ದ ಸ್ಟಡಿ ಟಿಲ್ ಯು ಗೆಟ್ ಆಫರ್ ಲೆಟರ್ ನಿಮ್ದು ಹ್ಯಾಂಡ್ ದಲ್ಲಿ. Okay, offer letter, until you get this offer letter, don't leave the study. That's very important. And don't only do SSC GD. For students ಗೆ ಮೆಡಿಕಲ್ ದಲ್ಲಿ ಪ್ರಾಬ್ಲಮ್ ಆಗಬಹುದು. ಓಕೆ, ಸೊ we are not sure. ಅದಕ್ಕಾಗಿ ಮುಂದಿನ ಕ್ವಶನ್ ನೋಡ್ರಿ, ಸೇಮ್ ಕ್ವಶನ್ ಇದೆ, 4 ವರ್ಷದ ಐ ಥಿಂಕ್ ಕ್ವಶನ್. ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಬೇಕು ವಾಟ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್, ಕಮೆಂಟ್ ಬಾಕ್ಸ್. ಬಟ್ ಅಗೇನ್ ಪ್ರೊಸೆಸ್ ಏನ್ರಿ, ನಿಮ್ಗೂ ಸ್ಕ್ವೇರ್ ರೂಟ್ ಫೈಂಡ್ ಮಾಡೋದು ಗೊತ್ತಿರಬೇಕು. ಯಾವ ರೀತಿ ಸ್ಕ್ವೇರ್ ರೂಟ್ ಫೈಂಡ್ ಮಾಡ್ತೀರಿ, ಈ ಸಂಖ್ಯೆ ಸ್ಕ್ವೇರ್ ರೂಟ್ ನಿಮ್ಗೂ ಹೇಳಿ, ನಿಮ್ಗೆ ಸ್ಕ್ವೇರ್ ರೂಟ್ 2 ಸಲ, ಈ ಸಂಖ್ಯೆ ಸ್ಕ್ವೇರ್ ರೂಟ್ 2 ಸಲ, ಈ ಸಂಖ್ಯೆ ಸ್ಕ್ವೇರ್ ರೂಟ್ 2 ಸಲ. ಟ್ರೈ ಮಾಡ್ರಿ ಅಂಡ್ ಕಮೆಂಟ್ ಮಾಡ್ರಿ ಆನ್ಸರ್. ಮತ್ತೆ ನಿಮ್ಗೂ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ದಲ್ಲಿ ಕ್ಲಾಸಸ್ ಬೇಕು, ಹೆಂಗ್ ಫೈಂಡ್ ಮಾಡಬೇಕು, ಸೆಪರೇಟ್ ಕ್ಲಾಸಸ್ ಬೇಕಾದ್ ಮಾಡಿದ್ರಿ. ಮುಂದಿನ ಕ್ವಶನ್ ಈಗೇನ್ ಬಂದಿದೆ, ಅರ್ಧವಾರ್ಷಿಕ. ಅದು ವಾರ್ಷಿಕ್ ಕ್ವಶನ್ ಇತ್ತು, ಎಲ್ಲಾ ಕ್ವಶನ್ ವಾರ್ಷಿಕ್ ಬೇಸಿಕ್. ಈಗ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ಕಂಪೌಂಡೆಡ್ ಹಾಫ್ ಇಯರ್ಲಿ. ಓಕೆ, ಕಂಪೌಂಡೆಡ್ ಹಾಫ್. ಇಲ್ಲೇ ಸ್ಟೂಡೆಂಟ್ಸ್ ಸ್ವಲ್ಪ ಮಿಸ್, ಇದು SSC GD 2024 ದಲ್ಲಿ ನೋಡ್ರಿ, ಏನ್ ಗೊತ್ತಿರಬೇಕು ನಿಮ್ಗೆ. ಒಂದ್ ಕೇಸ್ ಅಂದ್ರೆ ಹಾಫ್ ಇಯರ್ಲಿ. ಈ ಹಾಫ್ ಇಯರ್ಲಿದಲ್ಲಿ ರೇಟ್ ಫಸ್ಟ್ ಆಫ್ ಆಲ್ ಏನಾಗುತ್ತೆ ನಮ್ದು ಅರ್ಧ. ರೇಟ್ ಏನ್ ಮಾಡ್ಬೇಕು, ನೀವು ವಾರ್ಷಿಕ ರೇಟ್ಗೆ ಅರ್ಧ ಮಾಡ್ಬೇಕು. ಹಾಫ್ ಇಯರ್ಲಿದಲ್ಲಿ ರೇಟ್ ಅರ್ಧ ಆಗುತ್ತೆ, ಮತ್ತು ಟೈಮಿಂಗ್ ಯಾಕ್ರಿ ಡಬಲ್, ಅದು ಅರ್ಧ ವಾರ್ಷಿಕ 1 ವರ್ಷದಲ್ಲಿ 2 ಸಲ ಇರುತ್ತೆ. That's the reason we make time into 2. That's important. Now write down the given things. Okay, timing, rate ಏನೇನು ಕೊಟ್ಟಾರ, ರೇಟ್ ಅಂದ್ರೆ ಕೊಟ್ಟಿಲ್ಲ, ಬಟ್ ಏನೇನು ಕೊಟ್ಟಾರ ಅದು ಬರೀರಿ. ಸರ್ ಟೈಮಿಂಗ್ ಕೊಟ್ಟಾರ 1.5 years. ಬಟ್ ನೀವು ಏನ್ ಮಾಡಬೇಕು, ಈ ಟೈಮಿಂಗ್ಗೆ ಡಬಲ್ ಮಾಡಬೇಕು. ಲೆಟ್ಸ್ ಮೇಕ್ ಇಟ್ ಡಬಲ್ ಇಂಟು 2. 1.5 ಇಂಟು 2 ಅಂದ್ರೆ 3. ಅಸ್ಯೂಮ್ ಮಾಡ್ರಿ ಇದು 3 ವರ್ಷ ಇದೆ. ಆಕ್ಚುಲಿ 3 ವರ್ಷ ಇರಂಗಿಲ್ಲ. ಓಕೆ, 1.5 year ದಲ್ಲಿ 6 ತಿಂಗಳು 3 ಸಲ ಬರುತ್ತೆ, ಅದಕ್ಕಾಗಿದು 3. ಬಟ್ ನೀವು 3 years ಬರೀರಿ. ಅದಾದ ನಂತರ ರೇಟ್ 6%. ಎಷ್ಟಿದೆ ಗೊತ್ತಿಲ್ಲ, ಅದು ಫೈಂಡ್ ಮಾಡಬೇಕು, X%. ಬಟ್ ಅಗೇನ್ ಈ ರೇಟ್ಗೆ ಮೈ ಡಿಯರ್ ಫ್ರೆಂಡ್ಸ್ ನೀವು ಏನ್ ಮಾಡಿರಿ, ನೀವು ಅರ್ಧ ಮಾಡಿರಿ. ಈ ರೇಟ್ಗೆ ನೀವು ಏನ್ ಮಾಡಿರಿ, ಅರ್ಧ ಮಾಡಿರಿ. ಇಲ್ಲ, ಕರೆಕ್ಟ್, ಅರ್ಧ ಮಾಡಬೇಕು ಈ ಪ್ರಶ್ನೆ.
ಎಕ್ಸ್ ಡಿವೈಡೆಡ್ ಬೈ 2 ಇದು ಅರ್ಧ ಮಾಡಬೇಕು. ನಾವು ಸಿ ಓಕೆ, ರೇಟ್ಗೆ ಏನು ಮಾಡಬೇಕು, ಅರ್ಧ ಮಾಡಬೇಕು. ನಾವು ನೆಕ್ಸ್ಟ್ ಲೆಟ್ಸ್ ರೈಟ್ ದ ಕ್ವೆಶ್ಚನ್. ಏನೇನಿದೆ, 1000 ಮೇಲೆ ಪಡೆದ ಚಕ್ರ ಬಡ್ಡಿ ಇಷ್ಟು ಆಗಿದೆ. ಈಗ ನಾವು ಡಿಯರ್ ಫ್ರೆಂಡ್ಸ್ ರಿಮೆಂಬರ್ ಸೇಮ್ ನಿಮಗೂ ಆ ಟೈಮ್ ಕ್ವಶನ್ ಅಲ್ಲಿ ಕೇಳ್ತಾರೆ. ಪ್ರಿನ್ಸಿಪಲ್ ಈ ಕಡೆ ಬರೀರಿ, ಅಮೌಂಟ್. ಪ್ರಿನ್ಸಿಪಲ್ ಅಂದ್ರೆ ಎಷ್ಟು ನೀವು ಬ್ಯಾಂಕ್ ನಲ್ಲಿ ಜಮಾ ಮಾಡಿರಿ, 10,000. ಮಿಸ್ಟೇಕ್ ನಂಬರ್ 1 ದ ಸ್ಟೂಡೆಂಟ್ ಡೂ ಡೈರೆಕ್ಟ್ಲಿ ಅವ್ರು ಏನ್ ಮಾಡ್ತಾರೆ, ಇಲ್ಲಿ 3676 ಇದು ಬರೀತಾರೆ, 3676.31 ಅಂಡ್ ದೇ ಸ್ಟಾರ್ಟ್ ಸಾಲ್ವಿಂಗ್. ಇದು ತಪ್ಪಿದೆ, ಇದು ಅಮೌಂಟ್ ಇಲ್ಲ. ಸರಿಯಾಗಿ ಓದ್ರಿ, ಇದು ಅಮೌಂಟ್ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್, ಇದು ಕಂಪೌಂಡ್ ಇಂಟ್ರೆಸ್ಟ್. ಇದು ಏನಿದೆ, ಇದು ಕಂಪೌಂಡ್ ಇಂಟ್ರೆಸ್ಟ್, ಇದು ಚಕ್ರ ಬಡ್ಡಿ, ಇದು ಅಮೌಂಟ್ ಇಲ್ಲ. ಅಮೌಂಟ್ ಅಂದ್ರೆ ಪ್ರಿನ್ಸಿಪಲ್ ಗಿಂತ ಜಾಸ್ತಿ ಇರುತ್ತೆ. ಸೊ ಇದು ನಮ್ದು ಆನ್ಸರ್. ಅಮೌಂಟ್ ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್ ಪ್ರಿನ್ಸಿಪಲ್ ಪ್ಲಸ್ ಸಿ ಐ. ವಾರ್ಷಿಕ ಕ್ವಶನ್ ದಲ್ಲಿ ಇದಕ್ಕೂ ಹಾಕ್ತಾನ ಹಿಂಗ ಅಂದ್ರೆ ಏನ್ರಿ, ಕಂಪೌಂಡ್ ಇಂಟ್ರೆಸ್ಟ್ ದೇ ವಿಲ್ ಗಿವ್. ಸೊ ನೀವು ಪ್ರಿನ್ಸಿಪಲ್ ಪ್ಲಸ್ ಕಂಪೌಂಡ್ ಇಂಟ್ರೆಸ್ಟ್ ಪ್ಲಸ್ ಮಾಡಿ ಇಲ್ಲಿ ಹಾಕಬೇಕು, ಅದು ರಿಮೆಂಬರ್. ಸೊ ಪ್ರಿನ್ಸಿಪಲ್ ಆಗ್ತಿದೆ, ಇದು 3 10 ಮತ್ತು 3,000 ಎಷ್ಟಾಗಿದೆ, 13,000. ಎಷ್ಟು, 13,000. 13,676.31. ದಿಸ್ ಈಸ್ ದ ಅಮೌಂಟ್. 10,000 ಮತ್ತು 3,000 ಇಷ್ಟಿಷ್ಟು ಪ್ಲಸ್ ಮಾಡ್ರಿ, 13,676.31. ಎರಡನೇ ಕ್ವಶನ್ ದಲ್ಲಿ ನಿಮ್ಗೆ ಏನ್ರಿ, ಪಾಯಿಂಟ್ ಯಾವಾಗಿದೆ, ಪಾಯಿಂಟ್ ಕ್ಯಾನ್ಸಲ್ ಮಾಡ್ರಿ. ವೆನೆವರ್ ದ ಯು ಸಿ ಪಾಯಿಂಟ್ ಕ್ಯಾನ್ಸಲ್ ಮಾಡ್ರಿ. 13,676.31 ಈ ಕಡೆ 2 ಜೀರೋಸ್ ಹಾಕಬೇಕು. 1 2 3 4 ಆಲ್ರೆಡಿ 4 ಇದೆ, 2 ಜೀರೋಸ್ ಇಲ್ಲಿ ಹಾಕ್ರಿ. 1 2. ಈಗೇನ್ರಿ ಸರ್ ಏನ್ ಮಾಡ್ತೀರಿ, ಎಷ್ಟು ವರ್ಷದ ಪ್ರಶ್ನೆ ಇದೆ, 3 ವರ್ಷದ ಪ್ರಶ್ನೆ. ಏನ್ ಹೇಳಿ ನಿಮ್ಗೂ, 3 ವರ್ಷದ ಪ್ರಶ್ನೆಗೆ ಕ್ಯೂಬ್ ರೂಟ್ ಏನ್ ಹಚ್ಚಬೇಕು, 3 ವರ್ಷದ ಪ್ರಶ್ನೆಗೆ ನೀವು ಹಚ್ಚಬೇಕು ಯಾವ್ರಿ, ಕ್ಯೂಬ್ ರೂಟ್. ಈ ಸಂಖ್ಯೆಯ ಕ್ಯೂಬ್ ರೂಟ್ ಏನಿದೆ ನೋಡ್ರಿ, ಎಷ್ಟು ಕ್ಯೂಬ್ ರೂಟ್ ಎಷ್ಟಿದೆ, ಎಷ್ಟು 100. ಕರೆಕ್ಟ್ ನೋಡ್ರಿ, 3 ಜೀರೋದ 1 ಜೀರೋ ಆಗುತ್ತೆ. ಯಾಕಂದ್ರೆ 1000 ಅಂದ್ರೆ 10, 1000 ಮೀನ್ಸ್ 10 ಮತ್ತು ಇಲ್ಲಿ 3 ಜೀರೋ ಇದೆ, ಇದು 0. ಈ ಸಂಖ್ಯೆ ಕ್ಯೂಬ್ ರೂಟ್ ಫೈಂಡ್ ಮಾಡಬೇಕು ಸರ್. ಫೈಂಡ್ ಮಾಡೋಣ ಈ ಸಂಖ್ಯೆ ಕ್ಯೂಬ್ ರೂಟ್ ಫೈಂಡ್ ಮಾಡೋಣ. ಏನಿದೆ ನಂಬರ್ 13,676.31. ಕ್ಯೂಬ್ ರೂಟ್ ವಿ ಹ್ಯಾವ್ ಟು ಫೈಂಡ್. ಕೊನೆಯ ಸಂಖ್ಯೆ ಏನಿದೆ 1, ಲಾಸ್ಟ್ ಡಿಜಿಟ್ ಇಸ್ 1. 1 ಮೀನ್ಸ್ 1. ಲಾಸ್ಟ್ ಡಿಜಿಟ್, ಅದು ಕಾನ್ಸೆಪ್ಟ್ ಶಾರ್ಟ್ ಟ್ರಿಕ್ ನಿಮಗೂ ಗೊತ್ತಿದೆ. ಲಾಸ್ಟ್ 3 ಸಂಖ್ಯೆ ಕ್ಯಾನ್ಸಲ್ ಮಾಡ್ರಿ. 1 3 6 7 ಇದಕ್ಕಿಂತ ಮೊದಲು ಪರ್ಫೆಕ್ಟ್ ಸ್ಕ್ವೇರ್ ಯಾವಿದೆ, 1 3 3 1 ಇದೆ. 1 3 3 1 ಅಂದ್ರೆ ಯಾವ ಸಂಖ್ಯೆ ಕ್ಯೂಬ್, 11. ಯಾವ್ರಿ ಸರ್, 11. 1 1 1. ಸೊ ಇಲ್ಲಿ ಬರೀರಿ. ಇದು ಕಾನ್ಸೆಪ್ಟ್ ನಿಮಗೆ ಗೊತ್ತಿಲ್ಲ, ಇದು ಶಾರ್ಟ್ ಕಟ್ ಗೊತ್ತಿಲ್ಲ, ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಸ್ವಲ್ಪ 2-3 ಟೈಮ್ ವಿಡಿಯೋಸ್ ಅಲ್ಲಿ ಐ ವಿಲ್ ಎಕ್ಸ್ಪ್ಲೇನ್ ಸ್ಕ್ವೇರ್ ರೂಟ್ ಮತ್ತು ಕ್ಯೂಬ್ ರೂಟ್ ಕಾನ್ಸೆಪ್ಟ್. ಅದು ಕಮೆಂಟ್ ಮಾಡ್ರಿ, ಗೊತ್ತಿದೆ ಅಂದ್ರೆ ಬೇಡ, ಮತ್ತೆ ಅವಶ್ಯಕತೆ ಇಲ್ಲ. ಸೊ ಇಲ್ಲಿಂದ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ, 11. ಸೊ 11 ಆನ್ಸರ್ ಇಲ್ಲ. 11 ಡಿವೈಡೆಡ್ ಬೈ 100 ಇಂಟು 100 ಸೇಮ್ ಬರುತ್ತೆ, ಯಾಕಂದ್ರೆ 100 ಕ್ಯಾನ್ಸಲ್. ಬಟ್ 11 ಆಪ್ಷನ್ ಇಲ್ಲ. ಎಸ್ ತಪ್ಪಾಗಿದೆ, ತಪ್ಪಾಗಿದೆ ಇಲ್ಲ. ಯಾಕ್ರಿ, ಇದು 11% ಅಂದ್ರೆ ಇದು ಅರ್ಧ ವಾರ್ಷಿಕ, ಇದು ಅರ್ಧ ವರ್ಷದ, ಇದು 6 ತಿಂಗಳಿಗೆ. ದಿಸ್ ಈಸ್ ಮೈ ಡಿಯರ್ ಫ್ರೆಂಡ್ಸ್ ವಾಟ್ 6 ಮಂತ್. ದಿಸ್ ಈಸ್ 6 ಮಂತ್. ನಮ್ಗೆ ಕ್ವಶನ್ ಏನ್ ಬೇಕು, ವರ್ಷಕ್ಕೆ ಎಷ್ಟು, 6 ಮಂತ್ಗೆ 11, 1 ವರ್ಷಕ್ಕೆ ಡಬಲ್. ಸೊ ಏನ್ ಗೊತ್ತಿರಬೇಕು ನಿಮ್ಗೂ, ನೀವು ಇಲ್ಲಿ ಬರೀಬೇಕಾದ ಏನ್ ಬರೀಬೇಕು, ದಿಸ್ 11% ಇದು ಅರ್ಧ ವಾರ್ಷಿಕ. ಏನ್ರಿ ಸರ್, ಇದು ಅರ್ಧ ವರ್ಷದ ಪ್ರಶ್ನೆ, ಅರ್ಧ ವರ್ಷದ ಬಡ್ಡಿ. ಅಂಡ್ 11 ಡಬಲ್ 22%, ಇದು ವಾರ್ಷಿಕ ಅಂದ್ರೆ ಇಯರ್ಲಿ. ದಿಸ್ ಈಸ್ ಆಫ್ ಇಯರ್ಲಿ, ದಿಸ್ ಈಸ್ ಹಾಫ್ ಇಯರ್ಲಿ, ದಿಸ್ ಈಸ್ ಹಾಫ್ ಇಯರ್ಲಿ, ಇದು ವಾರ್ಷಿಕ. ನಮ್ದು ಆನ್ಸರ್ ನಮ್ಗೆ ಬೇಕು ವರ್ಷದ, ಆನ್ಯುವಲ್. ಆನ್ಯುವಲ್ ಅಂದ್ರೆ ವರ್ಷದ. ಸೊ ಆನ್ಸರ್ ಫಾರ್ ದ ಕ್ವೆಶ್ಚನ್, that's our answer for the question. Okay, I hope this is clear. ನೆಕ್ಸ್ಟ್ ಇನ್ನೊಂದು ನಿಮಗೂ ಗೊತ್ತಿರಬೇಕು, ಕ್ವಾರ್ಟರ್ಲಿ. ಕ್ವಾರ್ಟರ್ಲಿ ಅಂದ್ರೆ ರೇಟ್ಗೆ ಡಿವೈಡ್ ಬೈ 4 ಮಾಡ್ತೀರಿ. ಎಸ್, ಕ್ವಾರ್ಟರ್ಲಿಗೆ ಏನ್ ಹೇಳ್ತೀರಿ ನೀವು, ಯಾವ್ರಿ, ತ್ರೈಮಾಸಿಕ. ಕರೆಕ್ಟ್, ತ್ರೈಮಾಸಿಕದಲ್ಲಿ ರೇಟ್ ಡಿವೈಡೆಡ್ ಬೈ 4 ಮಾಡಬೇಕು, ಟೈಮಿಂಗ್ಗೆ ಇಂಟು 4 ಮಾಡಬೇಕು.
ಅದರಲ್ಲಿ ಕೇಳ್ತಾರೆ ಇದು ಕ್ವಶನ್. ಓಕೆ, ಸೊ ದಿಸ್ ಈಸ್ ಹೌ ಟು ಫೈಂಡ್. ಕಂಟಿನ್ಯೂಸ್ಲಿ ಇದು ಮಾಡ್ರಿ. ಒಂದು ವಿಡಿಯೋದಲ್ಲಿ 100% ಟೈಮಿಂಗ್, ಚಕ್ರ ಬಡ್ಡಿಯಲ್ಲಿ ಹೆಂಗ್ ಫೈಂಡ್ ಮಾಡಬೇಕು ಟೈಮ್, ಅದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತೀನಿ ನಿಮಗೆ ಬಿಫೋರ್ ಯುವರ್ ಎಕ್ಸಾಮಿನೇಷನ್. ಮುಂದಿನ ಕ್ವಶನ್. ಓಕೆ, ಇವತ್ತು ಅಷ್ಟು ಸಾಕ್ರಿ, ಅದು ಕಂಪೌಂಡ್ ಇಂಟ್ರೆಸ್ಟ್ ರೇಟ್ ಪರ್ಸೆಂಟ್. ಈಗ ಮಿಕ್ಸ್ಡ್ ಕ್ವಶನ್ಸ್ ಅನ್ನು ನೋಡೋಣ. ಇಂತಹ ಕ್ವಶನ್ ಎಕ್ಸಾಮ್ದಲ್ಲಿ 100% ಕೇಳ್ತಾರೆ ಅಂದ್ರೆ ಬಹಳ ಈಸಿ ಕ್ವಶನ್ಸ್ ಇರುತ್ತೆ ನೋಡ್ರಿ. 5x - 2y, x - 2y ರೇಷಿಯೋ ಕೊಟ್ಟಾರ ಮತ್ತು ಲಾಸ್ಟ್ಗೆ XY ರೇಷಿಯೋ ಫೈಂಡ್ ಮಾಡಬೇಕು. ನೋಡೋಣ. ಸೊ ಲೆಟ್ಸ್ ಸಿ ದಿಸ್. 5x - 2y divided by x minus 2y equal to 9/6. ಓಕೆ, ಏನಿದೆ ಯಾವಾಗೂ ಈ ರೀತಿ ಏನ್ ಮಾಡ್ಬೇಕು? ಏನಿದೆ ತಪ್ಪಾಗಿದೆ? ಓಕೆ, ಇಲ್ಲೇ ತಪ್ಪ. ಹಾ ಕರೆಕ್ಟ್. ಆಪ್ಷನ್ ಇಲ್ಲ. ಓಕೆ, ಐ ಥಿಂಕ್ 13y ಸರಿ ಇದೆ. ಮೇ ಬಿ 13y ಇರ್ಬೋದು. ನೋಡೋಣ. 13y ಇಡೋಣ, ಆಪ್ಷನ್ಸ್ ಇಲ್ಲ. ಹೇಳ್ತೀನಿ ನಿಮ್ಗೆ ನೋಡ್ರಿ. ಕ್ರಾಸ್ ಮಲ್ಟಿಪ್ಲೈ 17 into 5. 17 5s are 85x. ಕ್ರಾಸ್ ಮಲ್ಟಿಪ್ಲೈ ಈ ಸಂಖ್ಯೆ ಇಲ್ಲಿ ಇಂಟು ಮಾಡ್ರಿ, ಆಮೇಲೆ ಈ ಸಂಖ್ಯೆ ಈ ಕಡೆ 17 2s are 34. 4 ಏನಿದೆ y is equal to, ಆಮೇಲೆ ಕ್ರಾಸ್ ಮಲ್ಟಿಪ್ಲೈ ಮತ್ತು ಇಲ್ಲಿಂದ ಈ ಕಡೆ 9 into x 9x minus 9 into 2 18y. x ಮತ್ತು x ಒಂದ್ ಕಡೆ ಒಂದ್ ಸೈಡ್ ಮಾಡಬೇಕು, ಇದು ಈ ಕಡೆ ತಗೋರಿ. ಸೊ 85 minus 9 ಅಂದ್ರೆ 76x. y ಗೆ ಆ ಕಡೆ ಹಾಕ್ರಿ, 34 ಗೆ ಆ ಕಡೆ ಹಾಕಿರಿ ಅಂದ್ರೆ ಪ್ಲಸ್ ಆಗುತ್ತೆ. 34 minus 18 ಇದು ಪ್ಲಸ್ ಆಗುತ್ತೆ. ಇಲ್ಲಿ 34 minus 18 ಅಂದ್ರೆ ಎಷ್ಟು? 14 plus 2 16. ಓಕೆ, ಎಸ್. ಪ್ರಶ್ನೆ 9x upon 3y ಇದೆ. ಈಗ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, x upon y ರೇಷಿಯೋ ಏನ್ರಿ ಸರ್? x ಡಿವೈಡೆಡ್ ಬೈ ಇದು ಸಂಖ್ಯೆ ಈ ಕಡೆ ಮತ್ತು ಈ ಸಂಖ್ಯೆ 70. ದಿಸ್ ಇಸ್ x ರೇಷಿಯೋ y. x ರೇಷಿಯೋ y ಕೇಳಿಲ್ಲ, ಕ್ವಶನ್ ಸ್ವಲ್ಪ ಮಾಡಿಫೈಡ್ ಇದೆ. ಏನಿದೆ? 9x divided by 13y. ಸೊ ಕಮ್ ಆನ್, ಸಬ್ಸ್ಟಿಟ್ಯೂಟ್ 9 13, x ವ್ಯಾಲ್ಯೂ 16 ಇದೆ, ಇಲ್ಲಿ 16 ಹಚ್ರಿ. y value 76, substitute 76 here my dear friends and just simplify the things here. Okay, 16 table ಮಗ್ಗೆಯಲ್ಲಿ ಬರಂಗಿಲ್ಲ, 4 ರಿಂದ ಮಾಡೋಣ. 4 4ಲಿ 4 1ಲಿ 4 4 9 ಮತ್ತು ಏನು ಕ್ಯಾನ್ಸಲ್ ಆಗಂಗಿಲ್ಲ. ಸೊ ಸಿಂಪ್ಲಿಫೈ ಮಾಡ್ರಿ ಸ್ವಲ್ಪ and again give the answer. 9 4s are 36 and 19 3s are 57, 150 247. ಎಷ್ಟಾಗುತ್ತೆ? 247. That's the answer for the question. ಮತ್ ಕ್ಯಾನ್ಸಲ್ ಆಗುತ್ತೆ ಇದು? ಇಲ್ಲ. 2 + 4 6, 6 + 7 13. ಇಲ್ಲ, ಆಗಂಗಿಲ್ಲ. ಅಷ್ಟೇ ನಮ್ದು ಆನ್ಸರ್. ಈ ಪ್ರಶ್ನೆ ಅಂದ್ರೆ ಬಹಳ ಇದರಲ್ಲಿ ಏನಿರೋದಿಲ್ಲ. 100% ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ 3, y ವ್ಯಾಲ್ಯೂ ಎಷ್ಟು ಅದರಲ್ಲಿ ಹಾಕ್ರಿ. ಮತ್ತೆ ಏನಿದೆ ಇದು ಈ ಪ್ರಶ್ನೆಯಲ್ಲಿ? 4x + 3y divided by 4y minus. ಎಸ್, ಇದು ಪ್ರಶ್ನೆ. ಎಸ್ ಮಿಸ್ಟರ್ ಸಂತು, ಇದು ಪ್ರಶ್ನೆ ಯಾವ ಎಕ್ಸಾಮ್ಗೆ ಕೇಳಿರಲಿ? ಇನ್ TPC. ಬಟ್ ಇದೇ ಪ್ರಶ್ನೆ ಸೈನಿಕ್ ಸ್ಕೂಲ್ ಎಕ್ಸಾಮಿನೇಷನ್ 5th ಸ್ಟ್ಯಾಂಡರ್ಡ್ ಆದ ನಂತರ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಇರುತ್ತೆ, ಗೊತ್ತಿದೆ. ಡೈರೆಕ್ಟ್ಲಿ ನಿಮ್ಗೂ ಆಫೀಸರ್ ಆಗಬೇಕು, ಎಲ್ಲ ಗವರ್ಮೆಂಟ್ ಖರ್ಚು. ಓಕೆ, ಇಫ್ ಯು ಹ್ಯಾವ್ ಎನಿ ಬ್ರದರ್ ಅಂಡ್ ಸಿಸ್ಟರ್ಸ್ ಇನ್ ದ ಹೋಮ್, ಓಕೆ ಬ್ರದರ್ಸ್, ಸೊ ಅವರಿಗೆ ಹೇಳ್ರಿ ಸೈನಿಕ್ ಸ್ಕೂಲ್ದಲ್ಲಿ ಇದು ಪ್ರವೇಶ ತಗೋಬೇಕು ಅಂದ್ರೆ ಇಂಥ ಎಕ್ಸಾಮ್ ಕೊಡಬೇಕು, ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಓಕೆ, ನಿಮ್ಗೂ ಸ್ಕಾಲರ್ಶಿಪ್ ಬೇಕು, ಯಾವ ಬೇರೆ ಬೇರೆ ನವೋದಯ ಮತ್ತು ಅದರಲ್ಲಿ ಎಲ್ಲ ಇಂತಹ ಕ್ವಶನ್ಸ್ ಕೇಳ್ತಾರೆ ನಿಮ್ಗೂ. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 3, ಸೊ ಇಲ್ಲಿ 3 ಹಾಕ್ರಿ. ಸೊ y ವ್ಯಾಲ್ಯೂ ಎಷ್ಟಿದೆ? 4, ಇಲ್ಲಿ 4 ಹಾಕ್ರಿ. y ಜಾಗೆಯಲ್ಲಿ 4 ಹಾಕಬೇಕು, 4 ಹಾಕ್ರಿ. x ಜಾಗೆಯಲ್ಲಿ ಎಷ್ಟು? 3 ಹಾಕಬೇಕು. ನೋಡ್ರಿ, 4 3s are 12, 3 4s are 12, 12 + 12 24 divided by 4 4s are 16, 4 3s are 12, 16 - 12 4. ಕ್ಯಾನ್ಸಲ್ ಮಾಡ್ರಿ. 4 ಒಂದೇ 4 6 ಒಂದು ಆನ್ಸರ್ 6 ಮತ್ತು ಇದು 1. 6:1. ದಿಸ್ ಇಸ್ ಅವರ್ ಆನ್ಸರ್. ಆಪ್ಷನ್ ನಂಬರ್ ಸಿಂಪಲ್ ಇದೆ. ಸೇಮ್ ಕ್ವಶನ್. ಓಕೆ, ಮತ್ತು ಹಿಂದಿನ ಕ್ವಶನ್ ಅದೇ ಸೇಮ್. ಈ ವ್ಯಾಲ್ಯೂ ಕೊಡ್ತಾರೆ ನಿಮಗೂ. 4x + 3y divided by 4y minus 4x is equal to ಎಷ್ಟು ಬಂದಿದೆ ಆನ್ಸರ್? 6/1. and they will ask you the question, what is x ratio y? ಸೊ ಈ ಪ್ರಶ್ನೆಯಲ್ಲಿ ಲಾಸ್ಟ್ ಕ್ವಶನ್ ನೀವು ಇದೇ ಮಾಡಿರಿ. ಈ ಪ್ರಶ್ನೆ ಇದೆ ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ.
ಸಾಲ್ವ್ ಮಾಡ್ರಿ, ಯು ವಿಲ್ ಗೆಟ್ ದ ಸೇಮ್ ಆನ್ಸರ್ 3/4. ಚೆಕ್ ಮಾಡ್ರಿ, ಕ್ರಾಸ್ ಮಲ್ಟಿಪ್ಲೈ ಅಲ್ಲಿಂದ ಫೈಂಡ್ ಮಾಡ್ರಿ, ಅದೇ ಆನ್ಸರ್ ಬರುತ್ತೆ. ಸೇಮ್ ಕ್ವಶನ್, ಇದು ಹಿಂಗಿದೆ, ಇದು ರಿವರ್ಸ್ ಇದೆ. ಮುಂದಿನ ಕ್ವಶನ್, ವಾಟ್ ಈಸ್ ದ ಫೋರ್ತ್ ಪ್ರೊಪೋರ್ಷನ್ ಆಫ್ √6, √8, √21? ಓಕೆ, 4ನೇ ಅನುಪಾತ ಏನಿದೆ? ಸಿಂಪಲ್ ಕ್ವಶನ್ ಇದೆ. ಈಗ 4ನೇ ಅನುಪಾತದ ಫಾರ್ಮುಲಾ ಎಲ್ಲರಿಗೆ ಗೊತ್ತಿದೆ. ಏನಿದೆ ಫಾರ್ಮುಲಾ? ಸಾರಿ, ಬಿ ಸಿ ಡಿವೈಡೆಡ್ ಬೈ ಎ. ಸೊ ಯಾವಾಗ ಈ ರೀತಿ ಕ್ವಶನ್ಸ್ ಕೇಳಾರಂದ್ರೆ ನೀವು ಏನ್ ಬರಬೇಕು? ಗಿವನ್ ಥಿಂಗ್ಸ್ ಎ ಬಿ ಸಿ. ಡಿ ಅಂದ್ರೆ ಫೈಂಡ್ ಮಾಡಬೇಕು. ಸೊ ಇಲ್ಲೇ ಹಾಕ್ರಿ. ಏನೇನಿದೆ? √8, ಆಮೇಲೆ ಏನಾಗಿದೆ ಕಲರ್? √8, ನೆಕ್ಸ್ಟ್ ಸಿ ವ್ಯಾಲ್ಯೂ √21, ಆಮೇಲೆ ಎ ವ್ಯಾಲ್ಯೂ √6. ನೌ ಎವ್ರಿ ನಂಬರ್ ಈಸ್ ಹ್ಯಾವಿಂಗ್ ರೂಟ್. ಒಂದು ರೂಟ್ ಕಾಮನ್ ಕೊಡ್ರಿ ಮತ್ತು ಈ ಸಂಖ್ಯೆ ಎಲ್ಲ ಇಲ್ಲಿ ಒಳಗಡೆ ಹಾಕ್ರಿ. All the numbers put it inside. Now simplify, my dear friends. 3 2 7 2 1 2 4 7 into 4 28. 28 ಸ್ಕ್ವೇರ್ ರೂಟ್ ಗೊತ್ತಿದೆ ನಿಮ್ಗೂ? ಸೊ ಅದಕ್ಕಾಗಿ ಯಾವಾಗ ಇಂತಹ ಕ್ವಶನ್ ನೋಡಿರಿ, ಈ ಸಂಖ್ಯೆ ಸ್ವಲ್ಪ ಬ್ರೇಕ್ ಮಾಡಬೇಕು. ಬ್ರೇಕ್ ಅಂದ್ರೆ ಫ್ಯಾಕ್ಟರೈಸೇಷನ್. ಅಂದ್ರೆ 7 4 28, 7 4 28 ಮತ್ತು 4ಕ್ಕೆ ಹೊರಗಡೆ ತಗೋರಿ. ಜಸ್ಟ್ ಟೇಕ್ 4 ಔಟ್ಸೈಡ್. 4ಕ್ಕೆ ಹೊರಗಡೆ ತಗೋರಿ ಅಂದ್ರೆ ಇದು ಎಷ್ಟಾಗುತ್ತೆ? 2. ಆಮೇಲೆ ದಿಸ್ ವಿಲ್ ರಿಮೇನ್ ಇನ್ಸೈಡ್. ಮೈ ಡಿಯರ್ ಫ್ರೆಂಡ್ಸ್, and 2√7. This you have to remember. 2025. If you have seen SSC GD one question of same something 4th or 3rd proportion, ಅಲ್ಲೇ ಇಂತಹ ಕ್ವಶನ್ ಪಾಯಿಂಟ್ ದಲ್ಲಿ ಬಹಳ ಸ್ಟೂಡೆಂಟ್ಸ್ ಇದು ಮಾಡಿಲ್ಲ. ಯಾಕ? ಇದು √28 ಕ್ಯಾಲ್ಸಿದಲ್ಲಿ ಬರುತ್ತೆ, ಬಟ್ ಡೈರೆಕ್ಟ್ಲಿ ಹೆಂಗ್ ಫೈಂಡ್ ಮಾಡಬೇಕು ಅದು ಹೇಳ್ತೇನೆ ನಿಮ್ಗೂ. ಸಪೋಸ್ ಆಪ್ಷನ್ಸ್ ಆರ್ ಇನ್ ಪಾಯಿಂಟ್ಸ್. 2025 SSC GD ಪೇಪರ್ ದಲ್ಲಿ ನೋಡ್ರಿ, ಒಂದ್ ಪ್ರಶ್ನೆಯಲ್ಲಿ ಈ ರೀತಿ ಆಪ್ಷನ್ ಇಲ್ಲ. ಆಪ್ಷನ್ಸ್ 5.1 13 5.25 5.76. ಆ ಟೈಮ್ ಹೆಂಗ್ ಹೇಳ್ತೀನಿ ನೋಡ್ರಿ. ಓಕೆ, ಸಪೋಸ್ ಇಫ್ ಯು ವಾಂಟ್ ದಿಸ್ ಥಿಂಗ್, ಅದು ಹೇಳ್ತೇನೆ ನಿಮ್ಗೆ ನೋಡ್ರಿ. √28 ಹೆಂಗ್ ಫೈಂಡ್ ಮಾಡಬೇಕು? √40 ಯಾವ ರೀತಿ ಫೈಂಡ್ ಮಾಡಬೇಕು? ಯಾವ್ರಿ 65 ಅದು ಹೆಂಗ್ ಫೈಂಡ್ ಮಾಡಬೇಕು? 65 ಸ್ವಲ್ಪ ದೊಡ್ಡ ತಗೋರು. ಲೆಟ್ಸ್ ಟೇಕ್ ಇಟ್ 60 ಎಷ್ಟು 75. ಲೆಟ್ಸ್ ಟೇಕ್ ಇಟ್ 75. ಹೌ ಟು ಫೈಂಡ್ ನೋಡ್ರಿ, ಒಂದೇ ಸ್ಟೆಪ್ ದಲ್ಲಿ ಹೇಳ್ತೀನಿ ನಿಮ್ಗೆ. 28ಗೆ ಏನು ಮಾಡ್ರಿ? ನೀವು ಸ್ಪ್ಲಿಟ್ ಮಾಡ್ರಿ. ಸ್ಪ್ಲಿಟ್ ಹೆಂಗ್ರಿ ಸರ್? ಇದು ಪರ್ಫೆಕ್ಟ್ ಸ್ಕ್ವೇರ್. ಪರ್ಫೆಕ್ಟ್ ಸ್ಕ್ವೇರ್ ಯಾವಿದೆ? 25. ಎಲ್ಲರಿಗೆ ಗೊತ್ತಿದೆ 25 ಪ್ಲಸ್ ಎಷ್ಟು? 3. ಇದು ಸ್ಟೆಪ್ ನಂಬರ್ 1. ಓಕೆ, ಇಲ್ಲಿ ಏನ್ ಮಾಡ್ತೀರಿ? 36 ಇದೆ, ಇಲ್ಲಿ ಫಸ್ಟ್ ಬರೀರಿ 36 ಪ್ಲಸ್ ಎಷ್ಟು? 4. ಈ ಕ್ವಶನ್ ಓಕೆ ಏನ್ ಮಾಡೋಣ? ಈ ಕ್ವಶನ್ ನಿಯರ್ ಬೈ ಪರ್ಫೆಕ್ಟ್ ಸ್ಕ್ವೇರ್ ಏನಿದೆ? 81 ಇದೆ, 64 ಇದೆ, 81 ಇದೆನಾ? 81 ಅಂದ್ರೆ ಯಾವ್ರಿ? 9. ಸೊ 81 ಮೈನಸ್ ಎಷ್ಟು? 81 ಗಿಂತ ಎಷ್ಟು ಕಡಿಮೆ ಇದೆ? 6. 81 ಮೈನಸ್ 6. 81 ಮೈನಸ್ 6 ಅಂದ್ರೆ 75. ನೋಡ್ರಿ, ಸ್ಟೆಪ್ ನಂಬರ್ 1 ಆಗಿದೆ. ಇದು ಸ್ಟೆಪ್ 1 ಬೈಟ್ ಮಾಡ್ರಿ. ನೆಕ್ಸ್ಟ್ ಸ್ಟೆಪ್ 25 ಸಂಖ್ಯೆ ಸ್ಕ್ವೇರ್ ರೂಟ್ ಫೈಂಡ್ ಮಾಡ್ರಿ. 25 ಸಂಖ್ಯೆ ಸ್ಕ್ವೇರ್ ರೂಟ್ ಎಷ್ಟ್ರಿ? 5. ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 25? ರೈಟ್ ಇಟ್ 5, ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಸ್ಟೆಪ್ 5. ಆಮೇಲೆ ಪ್ಲಸ್ ಇದೆ, ಪ್ಲಸ್ ಬರೀರಿ. ಈ ನಂಬರ್ಗೆ ಟಚ್ ಮಾಡಬೇಡ, ಡೋಂಟ್ ಟಚ್. ಇದು ಸಂಖ್ಯೆ ಆ ರೀತಿ ಸೇಮ್ ಬರೀರಿ. ಮತ್ತು ಈ ಮೊದಲ ಸಂಖ್ಯೆ ಡಬಲ್ ಮಾಡ್ರಿ, ಈ ಸಂಖ್ಯೆ ಡಬಲ್ ಮಾಡ್ರಿ, ಇಲ್ಲೇ ಬರೀರಿ. ಅರ್ಥ ಆಗಿಲ್ಲ? ಇಲ್ಲೇ ನೋಡ್ರಿ. ಫಸ್ಟ್ ನಂಬರ್ ಸ್ಕ್ವೇರ್ ರೂಟ್ ಎಷ್ಟಿದೆ? 6 6. ಸೆಕೆಂಡ್ ನಂಬರ್ ಡೋಂಟ್ ಟಚ್ 4 ಅಷ್ಟೇ ಬರೀರಿ. ಡಿವೈಡೆಡ್ ಬೈ ಈ ಸಂಖ್ಯೆ ಡಬಲ್ ಎಷ್ಟು? 12. ನೋಡ್ರಿ, 81 ಸ್ಕ್ವೇರ್ ರೂಟ್ 9 ಮೈನಸ್ ಡೋಂಟ್ ಟಚ್ ದಿಸ್ ನಂಬರ್, ಇದು ಟಚ್ ಮಾಡಬೇಡ 6. ಈ ಸಂಖ್ಯೆಗೆ ಡಬಲ್ ಮಾಡ್ರಿ. 9 ಡಬಲ್ ಎಷ್ಟು? ಅರ್ಥ ಆಗಿದೆ? 5 ಡಬಲ್ 10, 6 ಡಬಲ್ 12, 9 ಡಬಲ್ 18. ಎಸ್. ಸೊ 3/10 0.3. ಸಿಂಪ್ಲಿಫೈ ಮಾಡ್ರಿ. ಇದು 3/10 ಅಂದ್ರೆ 0.3 ಎಷ್ಟಾಗುತ್ತೆ? 0.3. 5.3 ಆನ್ಸರ್. 5. ಓಪನ್ ಯುವರ್ ಕ್ಯಾಲ್ಕುಲೇಟರ್, ಕ್ಯಾಲ್ಸಿ ಓಪನ್ ಮಾಡ್ರಿ. ಅಪ್ರಾಕ್ಸಿಮೇಟ್ಲಿ ಇದೇ ನಮ್ದು ಆನ್ಸರ್ ಬರುತ್ತೆ 5.3. ನೆಕ್ಸ್ಟ್ 1 4 1 4 4 3 12. 1/3 ಎಲ್ಲರಿಗೆ ಗೊತ್ತಿದೆ 0.33. ಎಷ್ಟು? 0.33. ಸಿಂಪ್ಲಿಫೈ ಮಾಡ್ರಿ. ಮತ್ತೆ 3 1 3 ಮತ್ತೆ 0.33. ಸೊ ಆನ್ಸರ್ ಫಾರ್ ದ ಕ್ವಶನ್. ಓಪನ್ ದ ಕ್ಯಾಲ್ಸಿ, ಚೆಕ್ ಮಾಡ್ರಿ. ಅಲ್ಲಿ ಆನ್ಸರ್ 6.33. ಅಪ್ರಾಕ್ಸಿಮೇಟ್. ಇದು ಪರ್ಫೆಕ್ಟ್ ಇಲ್ಲ, ಅಪ್ರಾಕ್ಸಿಮೇಟ್ ಟೆಕ್ನಿಕ್ ಇದು. 6.33. ಅದೇ ರೀತಿ ಸೇಮ್
ಸರ್ ಡೈರೆಕ್ಟ್ಲಿ ಏನ್ ಮಾಡೋಣ 18 18 ಮಗ್ಗಿ ಬೇಕಾದ ಕ್ರಾಸ್ ಮಾಡಿದ್ರೆ ಬೇಡ 18 1 18 18 0 ಪಾಯಿಂಟ್ 18 4 72 ಇಲ್ಲ 18 3 50 ಎಷ್ಟು 18 3 54 54 ಅಂದ್ರೆ 6 ಉಳಿದ ಮತ್ತು ಪಾಯಿಂಟ್ ಇದು 18 3 54 9 ಮೈನಸ್ 0.33 ಅಪ್ರಾಕ್ಸಿಮೇಟ್ಲಿ ಆಗುತ್ತೆ 8.7 8.67 approximate 8.67 approximately so I hope this is clear to you. SSC GD first time they asked this question first time 2025 before this idu kelilla okay ಸಂತೋಷ್ ಡೋರ್ ಓಪನ್ ಮಾಡ್ರಿ ಬಹಳ ಇಲ್ಲಿ ಆಗಿದೆ ಏನ್ರಿ ಟೆಂಪರೇಚರ್ ಹೈ ಆಗಿದೆ ಇಲ್ಲಿ ಮತ್ತೆ ನಮ್ದು ಈ ರೂಮ್ ದಲ್ಲಿ AC ಇಲ್ಲ ಬರೀ ಫ್ಯಾನ್ ಇದೆ ಓಕೆ ಮತ್ತು ಸಂತೋಷದ ಬಾಡಿ ಟೆಂಪರೇಚರ್ ಸ್ವಲ್ಪ ಬಹಳ ಹೈ ಇದೆ ಫುಲ್ ಸಂತೋಷ್ ಬಂದ ನಂತರ ಏನಾಗಿದೆ ಸಂತು ಯಾವ ಊರು ನಿಮ್ದು ಬಿಜಾಪುರ್ ರಾಯಬಾಗ್ ಅಲ್ಲೇ ಟೆಂಪರೇಚರ್ ಏನಿದೆ ಜಾಸ್ತಿ ಇದೆ ಗೋವಾ ಬಿಡ್ರಿ ಗೋವಾಗೆ ನೆಕ್ಸ್ಟ್ ಹೋಗೋದು ಪ್ಲಾನ್ ಅವ್ರದ್ದು ಓಕೆ ಈಗ ಇಲ್ಲಿ ಫೋಕಸ್ ಮುಂದಿನ ಕ್ವೆಶನ್ ಸೊ ನೆಕ್ಸ್ಟ್ ಏನಿದೆ ಇದು ಟೈಮ್ ಅಂಡ್ ವರ್ಕ್ ಇದು ಸಿಂಪಲ್ ಕ್ವೆಶನ್ ಓಕೆ 2-3 ಕ್ವೆಶನ್ಸ್ ಅಲ್ಲಿ ಸ್ವಲ್ಪ ವೈಂಡ್ ಅಪ್ ಮಾಡೋಣ ಟೈಮ್ ಆಗಿದೆ ಆಕ್ಚುಲಿ 6 ಫೈನ್ ಸೊ 2-3 ಕ್ವೆಶನ್ಸ್ ಮಾಡೋಣ ಅಂಡ್ ವಿಲ್ ವೈಂಡ್ ಇಟ್ ಅಪ್ 5 men can build a wall in 12 days to build a wall 50% more than the original in 10 days number of men required MDH by W or PWD ಯಾವುದೇ ಟೆಕ್ನಿಕ್ ಯೂಸ್ ಮಾಡ್ರಿ MDH by W ಅದು ಟೆಕ್ನಿಕ್ ಇಲ್ಲ ಅಂದ್ರೆ PWD ಟೆಕ್ನಿಕ್ ಯೂಸ್ ಮಾಡ್ರಿ ಓಕೆ ನೋಡ್ರಿ 5 men can build a wall in 12 days can build a wall in 10 days yes one wall ವರ್ಕ್ ಎಷ್ಟು ಮಾಡ್ಯಾರ ಅವರು ಎಷ್ಟು a wall ಅಂದ್ರೆ 1 ಬಟ್ ಯಾವಾಗೂ ಪರ್ಸೆಂಟೇಜ್ ಬಂದಿದೆ 1 ಡೋಂಟ್ ಟೇಕ್ 100 ತಗೋರಿ ಎಷ್ಟು 100 ಇವರು 100 ಮೀಟರ್ ವಾಲ್ ಇಷ್ಟು ದೊಡ್ಡ ವಾಲ್ ತಯಾರು ಮಾಡ್ಯಾರ 5 ಜನ 12 ದಿನದಲ್ಲಿ 100 ಮೀಟರ್ಸ್ ವಾಲ್ ದೇ ಹ್ಯಾವ್ ಡನ್ ಸ್ಪೀಡ್ ಅಂದ್ರೆ ಪರ್ಸನ್ ವರ್ಕ್ ಡೇಸ್ ಫಸ್ಟ್ ಸೆಂಟೆನ್ಸ್ ನೆಕ್ಸ್ಟ್ ಹೌ ಮೆನಿ ವಾಟ್ ಇಸ್ ಗಿವನ್ ಇಲ್ಲಿದೆ ಕ್ವಶನ್ ಇಲ್ಲಿದೆ ಕ್ವಶನ್ ಟು ಬಿಲ್ಡ್ ಅ ವಾಲ್ 50% ಮೋರ್ ದನ್ ದ ಒರಿಜಿನಲ್ ವಾಲ್ ಈ ವಾಲ್ ಗಿಂತ 50% ಜಾಸ್ತಿ ಅಂದ್ರೆ ಎಷ್ಟು 150 ಈ ಕೆಲಸ ಮಾಡಾಗ ಎಷ್ಟು ದಿನದಲ್ಲಿ 10 ದಿನದಲ್ಲಿ 10 ಡೇಸ್ ಅಲ್ಲಿ ಮಾಡಾಗ ಎಷ್ಟು ಜನ ಬೇಕು ಕ್ರಾಸ್ ಮಲ್ಟಿಪ್ಲಿಕೇಟ್ ಲೈಕ್ ದಿಸ್ 5 into 150 into 12 5 into 150 into 12 divided by 100 into 10 remaining numbers 100 into 10. Simplify 10 cancel ಆಗುತ್ತೆ ಇದು 0 cancel 5 1s 5 5 20s ಓಕೆ ಆಮೇಲೆ 2 10s 2 6 10ರಿಂದ ಹೋಗುತ್ತೆ ಇಲ್ಲ 5 2s 5 3s 3 2 1s 2 2 3s 6 3 3s 9 answer for the question 9 is the answer for the question so ಈ ರೀತಿ ಕ್ವೆಶ್ಚನ್ಸ್ ವರ್ಕ್ ಒಂದ್ಸಲ ಹೆಂಗ್ ಕೊಡ್ತಾರೆ ನೋಡ್ರಿ ಹಾಫ್ ವರ್ಕ್ ಹಾಕ್ತಾರೆ ಇವರು ಒಂದ್ ವರ್ಕ್ ಮಾಡ್ಯಾರ ಇವರು ಹಾಫ್ ವರ್ಕ್ ಅಂದ್ರೆ 1/2 ಬರಬೇಕು ಎರಡು ಪಟ್ಟು ಕೆಲಸ ಮಾಡ್ತಾರೆ ಇವರು ಒಂದು ಕೆಲಸ ಇವರಿಗೆ ಎರಡು ಕೆಲಸ ಕೊಡ್ಬೇಕು 1.5 ಟೈಮ್ಸ್ ವರ್ಕ್ ಕೊಡ್ತಾರೆ 1.5 ಅಂದ್ರೆ ಇವರು ಒಂದು ಕೆಲಸ ಮಾಡ್ಯಾರ ಇವರು 1.5 ಮಾಡಬೇಕು ಇಲ್ಲಿ ಎಷ್ಟು ಹಾಕ್ಬೇಕು 1.5 ಪರ್ಸೆಂಟೇಜ್ ಅಲ್ಲಿ ಕೊಟ್ಟಾರೆ 20% ಕಡಿಮೆ ಕೆಲಸ ಮಾಡಬೇಕು ದಿಸ್ ಇಸ್ 100 20% ಲೆಸ್ ಮೀನ್ಸ್ ದಿಸ್ ಶುಡ್ ಬಿ 80 ದಿಸ್ ಇದು ಗೊತ್ತಿರಬೇಕು ನಿಮ್ಗೆ ಮುಂದಿನ ಪ್ರಶ್ನೆ SSC GD ದಲ್ಲಿ ಕೇಳಿದ ಕ್ವೆಶ್ಚನ್ ಇದೆ ಏನಿದೆ ಅ ಮ್ಯಾನ್ ಬೈ 15 ಮ್ಯಾಂಗೋಸ್ ಫಾರ್ 1 ರೂಪಿ by selling how many mango for 1 rupee he will incur a loss of 25%. ಇದು SSC GD 2024 ದಲ್ಲಿ ಕೇಳಿದ ಪ್ರಶ್ನೆ ಇದೆ ಓಕೆ 15 mango for 1 rupee yes by selling how many mango for 1 rupee he will get a loss of 25% yes answer ಹೇಳ್ರಿ ಎಷ್ಟಿದೆ ಆನ್ಸರ್ okay simple ಪ್ರಶ್ನೆ ಇದೆ directly also you can do 1 ರೂಪಿ ನೋಡ್ರಿ ಪ್ರೈಸಿಂಗ್ ಸೇಮ್ ಇದೆ 1 ರೂಪಾಯಿಗೆ ಖರೀದಿ ಮಾಡ್ಬೇಕು ಸಂತು ಇಲ್ಲಿ ನೋಡ್ರಿ ನಿಮ್ಗೂ ಇದು ಮ್ಯಾಂಗೋ ಫೇವ್ರೆಟ್ ಫ್ರೂಟ್ ನೋಡ್ರಿ ನೀವು 1 ರೂಪಾಯಿಗೆ 15 ಖರೀದಿ ಮಾಡಿರಿ ನೀವು ಒಂದು ಶಾಪ್ ಕೀಪರ್ ಅಜ್ಯೂಮ್ ಮಾಡ್ರಿ ಯು ಆರ್ ಅ ಶಾಪ್ ಕೀಪರ್ 1 ರೂಪಾಯಿಗೆ 15 ಖರೀದಿ ಮಾಡಿರಿ ನೀವು ಬರ್ರಿ ಇಲ್ಲಿ ಬರ್ರಿ ಸಂತುಗೆ ಕಳಿಸ್ರಿ ಇಲ್ಲಿ ಅವ್ರಿಗೆ ಕೇಳ್ತೇನೆ ನಾನು ನೀವು ವಿಚಾರ ಮಾಡ್ರಿ ಅವ್ರಿಗೆ ಕೇಳ್ತೇನೆ ನೋಡೋಣ ಇವರು ಏನ್ ಮಾಡ್ತಾರೆ ಬರ್ರಿ ಇಲ್ಲಿ ಇವರು ಸಂತೋಷ್ ಯಾವ ರಾಯಬಾಗ್ ಓಕೆ ನೋಡ್ರಿ ಇಫ್ ಎನಿವನ್ ಯುವರ್ ಫ್ರೆಂಡ್ ಇಸ್ ದೇರ್ ಓಕೆ ಯು ನೋ ಹಿಮ್ ಸ್ಕೂಲ್ ಫ್ರೆಂಡ್ ಕಮೆಂಟ್ ಮಾಡ್ರಿ ಸರ್ ಮತ್ತೆ ಹೇಳ್ರಿ ಸ್ಕೂಲ್ ಶಾಲೆಯಲ್ಲಿ ಕಾಲೇಜಲ್ಲಿ ಏನ್ ಮಾಡಾರ ನಮಗೂ ಹೇಳ್ರಿ ಓಕೆ ಎಸ್ ಓಕೆ
ಹೇಳ್ರಿ ಆನ್ಸರ್. ಏನ್ ಮಾಡ್ಬೇಕು ಈ ಪ್ರಶ್ನೆಯಲ್ಲಿ? ಹೇಳ್ರಿ ಏನ್ ಮಾಡ್ಬೇಕು? ಗೊತ್ತಿಲ್ಲ. ನೀವು ಹೇಳ್ರಿ, ಯು ನೋ ದಿಸ್ ಪರ್ಸನ್ ಅಂದ್ರೆ ಕಮೆಂಟ್ ಮಾಡ್ರಿ. ಹೋಗ್ರಿ ನೋಡ್ರಿ ನೋಡ್ರಿ ಏನ್ ಮಾಡ್ಬೇಕು? 25% ನಷ್ಟ. 25% ನಷ್ಟ. ಲಾಸ್ ಆಫ್ 25%, ಮೈ ಡಿಯರ್ ಫ್ರೆಂಡ್ಸ್. 25% ಲಾಸ್ ಅಂದ್ರೆ 100 ರೂಪಾಯಿದ ವಸ್ತು, 100 ರೂಪಾಯಿದ ವಸ್ತು ಪ್ರೈಸ್ ಎಷ್ಟು? ಇದು ಕೊಂಡ ಬೆಲೆ ಎಷ್ಟು? ಮಾರಾಟ ಬೆಲೆ 25. ನಷ್ಟ ಅಂದ್ರೆ 75 ಆಗುತ್ತದೆ. 75. ಬೇಕಾದ್ರೆ ಸ್ವಲ್ಪ ರೇಷೋ ತಗೋರಿ. ರೇಷೋ 25 4 25 3 4:3. 4 ರೂಪಾಯಿದ ವಸ್ತು ಇದೆ, 3 ರೂಪಾಯಿಗೆ ನೀವು ಸೆಲ್ ಮಾಡಿರಿ ಅಂದ್ರೆ ನಮ್ಗೆ 25 ನಷ್ಟ ಆಗುತ್ತೆ. ಬಟ್ ರುಪೀಸ್ ಅಲ್ಲಿ ಬೇಡ. ಓಕೆ, ನಮ್ಗೆ ಕ್ವಾಂಟಿಟಿದಲ್ಲಿ ಬೇಕು. ನೋಡ್ರಿ, ನಮ್ಗೆ ಆನ್ಸರ್ ಬೇಕು ಕ್ವಾಂಟಿಟಿದಲ್ಲಿ. ರುಪೀಸ್ ಪ್ರೈಸ್ ಮತ್ತು ಕ್ವಾಂಟಿಟಿ. ಕ್ವಾಂಟಿಟಿ ಅಂದ್ರೆ ಮಾತ್ರೆ. ಇನ್ವರ್ಸ್, ಈ ಸಂಖ್ಯೆ ಈ ಕಡೆ ತಗೋರಿ, ಈ ಸಂಖ್ಯೆ ಈ ಕಡೆ. ಇವರು ಸಂತು ಏನ್ ಮಾಡಾರ ಗೊತ್ತಿದೆ? ಇವರು ಶಾಪ್ ದಿಂದ, ಓಕೆ, ಫ್ರೂಟ್ ಬಜಾರ್ 3 ಖರೀದಿ ಮಾಡ್ಯಾರ. ಬಟ್ ಸೆಲ್ ಮಾಡುದ ಟೈಮ್ ಅದೇ ಪ್ರೈಸ್ಗೆ 1 ಜಾಸ್ತಿ ಕೊಟ್ಟಿ ಬಂದಾರ. ಅದಕ್ಕಾಗಿ ಹಿ ಇಸ್ ಗೆಟಿಂಗ್ ಲಾಸ್. ಹಿ ಹ್ಯಾಸ್ ಪರ್ಚೇಸ್ 3 ಫಾರ್ 1 ರೂಪಿ, ಬಟ್ ವೈಲ್ ಸೆಲ್ಲಿಂಗ್ ಹಿ ಇಸ್ ಸೆಲ್ಲಿಂಗ್ ಫಾರ್. ತಗೋರಿ, ಸ್ವಲ್ಪ ಎಕ್ಸ್ಟ್ರಾ ತಗೋರಿ, ಅವ್ರಿಗೆ ನಷ್ಟ ಆಗಿದೆ. ಓಕೆ, ಅವರು 3 ಜಾಗದಲ್ಲಿ ಜಾಸ್ತಿ ಕೊಟ್ಟಿ ಬಂದಾರ. ಅದಕ್ಕಾಗಿ ಹಿ ಗಾಟ್ ದ ಲಾಸ್. ನಾವು ಹೌ ಮೆನಿ ಡಿಡ್ ಹಿ ಪರ್ಚೇಸ್? ಎಷ್ಟು ಖರೀದಿ ಮಾಡ್ಯಾರ? 15. 3 ಅಂದ್ರೆ 15 ಮ್ಯಾಂಗೋಸ್. 3 means 15. ಬಟ್ ಕಸ್ಟಮರ್ಗೆ ಎಷ್ಟು ಕೊಟ್ಟಾರ? ಯಾವ ಕಸ್ಟಮರ್? ಅವರು ಜಾಸ್ತಿ ಯಾಕೆ ಕೊಟ್ಟಿರಿ ನೀವು? 3 ಅಂದ್ರೆ 15. 3 5 4 into 5 ಎಷ್ಟು? 20. 20 ಕೊಟ್ಟಿ ಬಂದ್ರಿ ನೀವು. 15 ಜಾಗೆಯಲ್ಲಿ ನೀವು ಜಾಸ್ತಿ ಮ್ಯಾಂಗೋ ಕೊಟ್ಟರಿ. ಅದಕ್ಕಾಗಿ ನಮಗೆ ಲಾಸ್ ಆಗಿದೆ. ನಮ್ದು ಆನ್ಸರ್ ಫಾರ್ ದ ಕ್ವೆಶ್ಚನ್ 20% is the answer for it. I hope this is clear to you. Yes, again you can try some other technique also on the question. No? Okay, let's do this last question and we'll wind it up. Next question ಏನಿದೆ? ಇದು ಸಿಂಪಲ್ ಇದೆ, but let's wind it up. ಆ ಕ್ವೆಶ್ಚನ್ ನೀವು ಮಾಡ್ರಿ. ನೋಡ್ರಿ, ಯಾವ್ರಿ? SSCGT 2023. Mona purchased 2 handbags for 1,500. Okay, he sold these bags making a profit of 8% on one and loss of 4% on another. Find his profit percentage. He sold these bags. The question is, he sold making a profit of 8% on 4% other profit on loss percent. These bags not but selling price ಏನು ಕೊಟ್ಟಿಲ್ಲ ನಾ ಇದರ ಪ್ರಶ್ನೆಯಲ್ಲಿ. ಸೆಲ್ಲಿಂಗ್ ಪ್ರೈಸ್ ಸೇಮ್, ಕಾಸ್ಟ್ ಪ್ರೈಸ್ ಸೇಮ್ ಏನು ಕೊಟ್ಟಿಲ್ಲ, ನಾರ್ಮಲ್ ಇದೆ. Mona purchased 2 handbags for 1,500 each. Profit of 8% on this thing. ನೋಡ್ರಿ, ಡೈರೆಕ್ಟ್ ಈ ಪ್ರಶ್ನೆಗೆ ಆಪ್ಷನ್ಸ್ ಯಾವ ಯೂನಿಟ್ ಅಲ್ಲಿ ಇದೆ? ಎಲ್ಲ ಪರ್ಸೆಂಟೇಜ್. ಆಪ್ಷನ್ಸ್ ಆರ್ ಇನ್ ಪರ್ಸೆಂಟ್. ವೆನೆವರ್ ದ ಆಪ್ಷನ್ಸ್ ಆರ್ ಇನ್ ಪರ್ಸೆಂಟೇಜ್, ಅಲ್ಲಿಂದ ರುಪೀಸ್ ಡೋಂಟ್ ಟೇಕ್ ದಿಸ್ ರುಪೀಸ್. ಓಕೆ, ಯಾಕಂದ್ರೆ ನಿಮ್ದ ಕ್ವಶನ್ ಲೆಂದಿ ಆಗುತ್ತದೆ. ಡೋಂಟ್ ಟೇಕ್, ಇದು ಕ್ಯಾನ್ಸಲ್ ಮಾಡ್ರಿ, ಅವಶ್ಯಕತೆ. ಮತ್ತೇನ್ ತಗೋಬೇಕು? 2 ಬ್ಯಾಗ್ಸ್ ಸೇಮ್ ಪ್ರೈಸ್ಗೆ ಖರೀದಿ ಮಾಡ್ಯಾರ. ಓಕೆ, ಸೊ 100 ತಗೋರಿ. ಲೆಟ್ಸ್ ಅಸ್ಯೂಮ್ ಸಿಪಿ ಅಂದ್ರೆ ಕೊಂಡ ಬೆಲೆ. 2 ವಸ್ತುಗಳ ಕೊಂಡ ಬೆಲೆ ಸಮಾನ. 1,500 ಡೋಂಟ್ ವಾಂಟ್. ಏನ್ ತಗೋರಿ ನೀವು? 100 ರೂಪೀಸ್. ದಿಸ್ ಈಸ್ ಆಲ್ಸೋ 100 ರೂಪೀಸ್. ಎಸ್ ಯು ಹ್ಯಾವ್. ಯಾವಾಗ? ವೆನ್ ದ ಆಪ್ಷನ್ಸ್ ಆರ್ ಇನ್ ಪರ್ಸೆಂಟೇಜ್ 100. ಬಟ್ ಆಪ್ಷನ್ ಸಪೋಸ್ ಇದರಲ್ಲಿ ಇಲ್ಲ, ಆ ಟೈಮ್ ಅದು 1,500 ಕನ್ಸಿಡರ್ ಮಾಡಬೇಕು. ಮುಂದಿನ ಕ್ವಶನ್. ಫಸ್ಟ್ ಬ್ಯಾಗ್ಗೆ ಏನಾಗಿದೆ? 8% ಪ್ರಾಫಿಟ್. ಅಂದ್ರೆ ನೀವು 8% ಲಾಭಕ್ಕೆ ಅಂದ್ರೆ ಎಷ್ಟಕ್ಕೆ ಸೆಲ್ ಮಾಡಿರಿ? ಇದು ಎಷ್ಟಕ್ಕೆ ಮಾರಿರಿ? ಓಕೆ, ಸೆಲ್ ಮಾಡಿರಿ 108ಗೆ ಸೆಲ್. ಎರಡನೇ ಬ್ಯಾಗ್ ಎಷ್ಟು? ಸೆಕೆಂಡ್ ಬ್ಯಾಗ್ 4% ನಷ್ಟಕ್ಕೆ. 4% ನಷ್ಟ ಅಂದ್ರೆ 100 ದಿಸ್ 96. ಟೋಟಲ್ ಕೊಂಡ ಬೆಲೆ, ಟೋಟಲ್ ಸಿಪಿ 200. ಟೋಟಲ್ SP ಎಷ್ಟು? 8 6 14 ಅಂಡ್ ಇದು 9 10, ಇದು 200. 200 ರೂಪಾಯಿ ವಸ್ತು ಖರೀದಿ ಮಾಡಿರಿ, 204ಗೆ ಸೆಲ್ ಮಾಡಿರಿ. 4 ಏನಾಗಿದೆ? ನಮ್ದ ಪ್ರಾಫಿಟ್ ಆಗಿದೆ. ಸೊ ನಮ್ದ ಪ್ರಾಫಿಟ್ 4. ಸೊ ಆನ್ಸರ್ ಫಾರ್ ದ ಕ್ವಶನ್ ಇಲ್ಲ. 4 ಅಂದ್ರೆ 4 ಇರೋದಿಲ್ಲ. ಕರೆಕ್ಟ್, ವೆರಿ ಗುಡ್. ನೋಡ್ರಿ, 4 ಅಂದ್ರೆ 4 ಇಲ್ಲ. ಪರ್ಸೆಂಟೇಜ್ ಅಲ್ಲಿ ಹೆಂಗ್ ತೆಗಿಬೇಕು? 4 ಡಿವೈಡೆಡ್ ಬೈ ಹಿಂದಿನ ಸಂಖ್ಯೆ. ಈಗ ನೀವು ಅದು ಸೇಮ್ ಮಾಡಿರಿ ಕಾನ್ಸೆಪ್ಟ್ಸ್. ಸೊ ಸಿಂಪ್ಲಿಫೈ ಮಾಡ್ರಿ. 2 0 ಕ್ಯಾನ್ಸಲ್, 2 0 ಕ್ಯಾನ್ಸಲ್. ಕಮ್ ಆನ್, 2 1s are 2, 2 2s are 4. ನಮ್ದು ಆನ್ಸರ್ ಪ್ರಶ್ನೆಗೆ ಇದೆ
2% is the answer for 2%. I hope this is clear to each and everyone. ಮುಂದಿನ ಕ್ವಶನ್ ನೀವು ಸಾಲ್ವ್ ಮಾಡ್ರಿ, ಟ್ರೈ ಮಾಡ್ರಿ. ಓಕೆ, ಬೇಕಾದಿದ್ದು ನೆಕ್ಸ್ಟ್ ಕ್ಲಾಸ್, ಯಾಕಂದ್ರೆ ವಿ ಹ್ಯಾವ್ ಓಕೆ ವಿ ಹ್ಯಾವ್ ಟು ಗೋ. ಸೊ ಎಸ್, ಸಾಲ್ವ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ಲಾಸ್ದಲ್ಲಿ ಐ ಟೋಲ್ಡ್ ಯು ಟೈಮ್ ಆ್ಯಂಡ್ ವರ್ಕ್ ಸ್ವಲ್ಪ ಕಾನ್ಸೆಪ್ಟ್ ಕ್ವಶನ್ ಮಾಡೋಣ. ಎಸ್, ಲಿವಿಂಗ್, ಜಾಯ್ನಿಂಗ್, ಆ ಪ್ಯಾಟರ್ನ್ ಕ್ವಶನ್ ಅದು ನೆಕ್ಸ್ಟ್ 1 or 2 ವಿಡಿಯೋಸ್ ಅಲ್ಲಿ, ಬಿಕಾಸ್ ಅದು ರೆಡಿ ಆಗಲಿಲ್ಲ. ನೆಕ್ಸ್ಟ್ 1 or 2 ಟೈಮ್ ವಿಡಿಯೋಸ್ ಅಲ್ಲಿ ಐ ವಿಲ್ ಮೇಕ್ ಇಟ್ ಶೋರ್. ಕಮೆಂಟ್ ಮಾಡ್ರಿ ನಿಮಗೂ ಮತ್ತೇನು ಬೇಕು. ಐ ವಿಲ್ ಟ್ರೈ ಟು ಇನ್ಕ್ಲೂಡ್ ದೋಸ್ ಕ್ವಶನ್ಸ್ ಆಲ್ಸೋ ಇನ್ ದ ಅಪ್ಕಮಿಂಗ್ ವಿಡಿಯೋಸ್ ಇಫ್ ಐ ಫೀಲ್ ದೇ ಆರ್ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟಿಂಗ್. ಎಸ್, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಎವ್ರಿ ಒನ್. ಸಾಲ್ವ್ ದಿಸ್ ಕ್ವಶನ್ ಆ್ಯಂಡ್ ಇದು ಬೇಕಾದ್ರೆ ಟ್ರೈ ಮಾಡ್ರಿ. ನೆಕ್ಸ್ಟ್ ಸೀರೀಸ್ ಅಲ್ಲಿ ನೋಡೋಣ ಈ ಎಲ್ಲ ಕ್ವಶನ್. ಥ್ಯಾಂಕ್ ಯು.